ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ನಾವು ಹಿಂದಿನ ತರಗತಿಗಳಲ್ಲಿ ಫಸ್ಟ್ ಇಯರ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸಲ್ಲಿ ಅದರ ಪ್ರೊಸೀಜರ್ ಹಾಗೆಯೇ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿರೋದನ್ನು ನೋಡಿದ್ದೀವಿ. 2 ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಯಾವ್ದು ಅಂತಂದರೆ 1 + 2 + 3 so on up to n ಏನಾಗುತ್ತೆ, ಹಾಗೆಯೇ 1 + 3 + 5 + 7 so on up to n. ಇದನ್ನು ನಾವು ಸಮ್ ಆಫ್ ದೀಸ್ ನಂಬರ್ಸ್ಗಳ ವ್ಯಾಲ್ಯೂಸ್ RHS ಅಲ್ಲಿ ಏನು ಬರ್ತಾ ಇತ್ತೋ ಅದನ್ನು ನಾವು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಇದ್ವಿ. ಓಕೆನಾ? ಹಾಗಾದರೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸಲ್ಲಿ ಫಸ್ಟ್ ನಾವು ಮಾಡಬೇಕಾಗಿರೋಂಥದ್ದು ಇಷ್ಟೇ. ಕೊಟ್ಟಿರೋಂಥ ಪ್ರಾಬ್ಲಮನ್ನು P(n) ಅಂತ ಕಾಲ್ ಮಾಡ್ಕೊಳ್ತೀರಾ. ಅದಾದಮೇಲೆ ಸ್ಟೆಪ್ 1ಅಲ್ಲಿ ನಾವು P(1) ಅನ್ನೋದು ಟ್ರೂ ಆಗ್ತಾ ಹೋಗುತ್ತೆ. ಅಂದರೆ n = 1 ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಆ ಈಕ್ವೇಷನ್ಸ್ LHS ಮತ್ತು RHSಗಳು ಈಕ್ವಲ್ ಆಗ್ತಾ ಹೋಗುತ್ತೆ. ಹಾಗೆಯೇ P(k) is true, n = k ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ k ವ್ಯಾಲ್ಯೂಸ್ ಲೈಸ್ ಆನ್ ದ ನ್ಯಾಚುರಲ್ ನಂಬರ್ಸ್ ಆಗಿತ್ತು ಅಂದರೆ P(k) ಕೂಡ ನಾವು ಟ್ರೂ ಆಗುತ್ತೆ ಅನ್ನೋದನ್ನು ಅಸಂಪ್ಷನ್ಸ್ ಅಲ್ಲಿ ಹೇಳ್ತಾ ಹೋಗಿದ್ವಿ. ಹಾಗೆಯೇ P(k) ಅನ್ನೋ ಈಕ್ವೇಷನ್ಸ್ನ ಹಿಡ್ಕೊಂಡು ನಾವು P(k + 1) ಅಂದರೆ ನೆಕ್ಸ್ಟ್ ಟರ್ಮ್ ಆಫ್ ದ k ಟರ್ಮ್ ಆದಮೇಲೆ ಅದರ ಮುಂದಿನ ಟರ್ಮ್ ವ್ಯಾಲ್ಯೂ ಏನಾಗುತ್ತೆ ಅದಕ್ಕೂ ಕೂಡ ಸ್ಯಾಟಿಸ್ಫೈಡ್ ಆಗುತ್ತಾ ಅನ್ನೋದನ್ನ ಪ್ರೂವ್ ಮಾಡೋಕ್ಕೆ ನಾವು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ವಿ, ಹೌದಲ್ವಾ? ಹಾಗೆಯೇ ಇವತ್ತಿನ ಪ್ರಾಬ್ಲಮಲ್ಲಿ ರಿಮೈನಿಂಗ್ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಮಾಡ್ತಾ ಹೋಗೋಣ, ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ಅಲ್ಲಿ ಯಾವ್ಯಾವ ಸ್ಟೆಪ್ಸ್ಗಳನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ಕರೆಕ್ಟಾಗಿ ನೋಡ್ತಾ ಹೋಗಬೇಕು. ಹಾಗಾದರೆ ಅದರಲ್ಲಿರುವಂಥ ಸೆಕೆಂಡ್ ಥರ್ಡ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ ಎಕ್ಸಾಂಪಲ್ಲಿ. ಸೊ ಓಕೆ, in the examples ನೋಡೋದಾದ್ರೆ prove that 2 to the power of n greater than n. ಅಲ್ಲಿ ನಮಗೆ ಲಾಸ್ಟ್ 2 ಪ್ರಾಬ್ಲಮ್ ಅಲ್ಲಿ ಏನು ಕೊಡ್ತಾ ಇದ್ದ, 1 + 2 + 3 + so on up to n which is equals to n into n + 1 divided by 2 ಅಂತ ಕೊಟ್ಟಿದ್ದ. ಸೊ ಆ ಸ್ಟೇಟ್ಮೆಂಟ್ಗಳನ್ನು ನಾವು ಪ್ರಿನ್ಸಿಪಲ್ ಆಫ್ ಇಂಡಕ್ಷನ್ ಮೆಥಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಇನ್ನು ನೆಕ್ಸ್ಟ್ ಒನ್ ಪ್ರಾಬ್ಲಮ್ ಅಲ್ಲಿ ಏನಾಗಿತ್ತು, ಸಮ್ ಆಫ್ ದ ಆಡ್ ನಂಬರ್ಸ್ ಇಸ್ ಈಕ್ವಲ್ಸ್ ಟು n² ಅನ್ನೋದನ್ನು ನಾವು ಪ್ರೂವ್ ಮಾಡಿದ್ವಿ. ಇನ್ ದ ಸೇಮ್ ವೇ ಇಲ್ಲಿ ನಮಗೆ ಕೇಳ್ತಾ ಇರೋದೇನು ಅಂದರೆ ಪ್ರೂವ್ ದಟ್ 2 to the power of n, ಈ ಸ್ಟೇಟ್ಮೆಂಟ್ 2 to the power of n is greater than n. 2ನ ಪವರ್ ರೈಸ್ ಮಾಡಿದಾಗ ಅದು ಯಾವ ವ್ಯಾಲ್ಯೂಗೆ ಗ್ರೇಟರ್ ನಂಬರ್ ಆಗಿರುತ್ತೆ, n ಅನ್ನೋ ವ್ಯಾಲ್ಯೂಗೆ ನಮಗೆ ಗ್ರೇಟರ್ ಆಗುತ್ತೆ ಫಾರ್ ಆಲ್ ಪಾಸಿಟಿವ್ ಇಂಟೀಜರ್ n. ಫಾರ್ ಆಲ್ ಪಾಸಿಟಿವ್ ಇಂಟೀಜರ್ n ಅಂತಂದರೆ 1 2 3 so on up to n ವರೆಗೂ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಪಾಸಿಟಿವ್ ಇಂಟೀಜರ್ನ ಅವ್ರು ಮೆನ್ಷನ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ನಾವು ಅಗೈನ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು. ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಲ್ಲಿ ಮೊದಲನೇ ಸ್ಟೆಪ್ ಏನು ಮಾಡ್ತಾ ಹೋಗ್ತೀವಿ, ಕೊಟ್ಟಿರೋಂಥ ಸ್ಟೇಟ್ಮೆಂಟನ್ನು ನಾವು ಏನಂತ ಕಾಲ್ ಮಾಡ್ಕೊಂಡು ಹೋಗಬೇಕು, P(n) ಅಂತ ಕಾಲ್ ಮಾಡ್ಕೋಬೇಕು. ಹಾಗಾಗಿ ನಾವು ಇಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಲೆಟ್ P(n) is equals to 2 to the power of n for all positive integer n ಅನ್ನೋ ವ್ಯಾಲ್ಯೂಗೆ ನಮಗೆ ಏನಾಗ್ತಾ ಹೋಗುತ್ತೆ, 2 to the power of n ಅನ್ನೋ ವ್ಯಾಲ್ಯೂ ಗ್ರೇಟರ್ ದ್ಯಾನ್ n ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ, ಹೌದಲ್ವಾ? ಹಾಗಾದ್ರೆ ಸ್ಟೆಪ್ 1 ಅಲ್ಲಿ ನಾವೇನು ಮಾಡ್ತಾ ಇದ್ವಿ, ಸ್ಟೆಪ್ 1 ಅಲ್ಲಿ ಏನು ಮಾಡಬೇಕು ನಾವು, when n is equals to 1 ಅಂತ ತಗೊಂಡ್ರೆ P(1) ಆಗ್ತಾ ಹೋಗುತ್ತೆ, ಹೌದಾ? n ನ ವ್ಯಾಲ್ಯೂ ಏನಾದರೂ 1 ಕೊಟ್ಟರೆ n ಪ್ಲೇಸ್ ನಾವೇನು ರಿಪ್ಲೇಸ್ ಮಾಡಬೇಕು, 1 ನ ರಿಪ್ಲೇಸ್ ಮಾಡಬೇಕು. when n is equals to 1, P(1) is equals to 2 to the power of 1 which is greater than 1. n ಪ್ಲೇಸ್ ಅಲ್ಲೆಲ್ಲ ನಾವೇನು ರಿಪ್ಲೇಸ್ ಮಾಡ್ತಾ ಇದ್ದೀವಿ, 1 ಇಂದ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಹಾಗಾಗಿ n is equals to 1 ತಗೊಂಡಾಗ P(1) ಆಗ್ತಾ ಹೋಗುತ್ತೆ. P(1) such that 2 to the power of 1 is greater than 1 ಆಗ್ತಾ ಇದೆ. ಕಂಡೀಷನ್ ಸ್ಯಾಟಿಸ್ಫೈಡ್, ಟ್ರೂ ಸ್ಟೇಟ್ಮೆಂಟ್ ಕೊಡ್ತಾ ಇದೆ, ಹೌದಲ್ವಾ? ಹಾಗಾಗಿ ಇದರ ಅರ್ಥ ಏನಾಯಿತು, P(1) is true statement ಆಗ್ತಾ ಇದೆ, ಹೌದಲ್ವಾ? ಅಂದರೆ LHS ಅಲ್ಲಿರೋ ವ್ಯಾಲ್ಯೂ ಏನಾಗ್ತಾ ಇದೆ, ಗ್ರೇಟರ್ ದ್ಯಾನ್ RHS ವ್ಯಾಲ್ಯೂ ಆಗ್ತಾ ಇದೆ. ಹಾಗಾಗಿ ಇಟ್ಸ್ ಎ ಟ್ರೂ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ದೇರ್ಫೋರ್ ಏನಂತ ಬರೀತಾ ಹೋಗ್ಬೋದು, P(1) is true ಅಂತ ಬರ್ಕೊಳ್ತಾ ಹೋಗ್ಬೋದು. ಹಾಗೇನೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನು ಮಾಡ್ತಾ ಇದ್ದೀರಾ, ಸ್ಟೆಪ್ 2 ಅಲ್ಲಿ ಏನು ಮಾಡ್ತೀರಾ, ಅಸ್ಯೂಮ್ P(k) is true for all
k belongs to n, for all k belongs to n, ಹಾಗಾದ್ರೆ ಏನಾಗ್ತಾ ಹೋಗುತ್ತೆ, therefore p of k is equals to p of k such that 2 to the power of k is greater than k. ಹೌದಲ್ವಾ? for all positive integers k, k belongs to n ಅಂತಂದ್ರೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ k ನ ವ್ಯಾಲ್ಯೂಸ್ ಗಳನ್ನ ರೈಸ್ ಮಾಡ್ಕೊಂತ ಹೋಗಿ 2 to the power of 1 which is equals to 1 is greater than 1, correct alva? 2 to the power of 1 is greater than 1, 2 to the power of 2 is greater than 2, 2 to the power of 3 is greater than 3, 2 to the power of 4 is greater than 4, correct alva? ಯಾಕೆಂದ್ರೆ 2 ಕ್ಯೂಬ್ ನ ವ್ಯಾಲ್ಯೂ ಎಷ್ಟು? 8, 8 is greater than 3, ಹೌದಲ್ಲ? ಗೊತ್ತಾಗ್ತಿದೆ ಹೇಳ್ತಿರೋದು? ಹಾಗೆ 2 to the power of 4 ಅಂತ ತಗೊಂಡ್ರೆ 16 ಆಗ್ತಾ ಹೋಗುತ್ತೆ, 16 is greater than 4. ಸೊ therefore ಏನಂತ ಬರೀತಾ ಹೋಗ್ಬೋದು, p of k is true ಅಂತ ಬರೀತಾ ಹೋಗ್ಬೋದು. ಹಾಗಾದ್ರೆ ಇದನ್ನ ಈಕ್ವೇಷನ್ ಸ್ಟಾರ್ ಅಂತ ಬರ್ಕೊಳ್ಳಿ. therefore ಏನಂತ ಬರೀತಾ ಹೋಗ್ತೀರಾ ಇಲ್ಲಿ, p of k is true, p of k is true. ಹಾಗಾಗಿ ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ತೀರಾ, ಸ್ಟೆಪ್ 3. ಸ್ಟೆಪ್ 3 ಏನ್ ಹೇಳಿದ್ವಿ ನಾವು, p of k plus 1 is true, p of k plus 1 is true ಆಗಬೇಕು ಅನ್ನೋದನ್ನ ನೋಡ್ತಾ ಹೋಗ್ಬೇಕು. ಇಂದ ನಾವು 2 to the power of k ವರೆಗೂ ತಗೊಂಡು ಸಾಲ್ವ್ ಮಾಡಿದೀವಿ. ಹಾಗಾದ್ರೆ 2 to the power of k ಗೆ ಸಾಲ್ವ್ ಆಗಿದೆ ಅಂದ್ರೆ ಇನ್ನು ನೆಕ್ಸ್ಟ್ ಟರ್ಮ್ಗೂ ನಮಗೆ ಸಾಲ್ವ್ ಆಗುತ್ತಾ ಅನ್ನೋದನ್ನ ನೋಡ್ತಾ ಹೋಗ್ಬೇಕು. ಹಾಗಾಗಿ ನೀವೇನಂತ ಪ್ರೂವ್ ಮಾಡಬೇಕು, we shall prove that p of k plus 1 is true. ಹೌದಲ್ವಾ? ನಾವೇನಂತ ಪ್ರೂವ್ ಮಾಡ್ಬೇಕು ಇವಾಗ, p of k plus 1 is true whenever p of k is true. ಯಾವಾಗ p of k true ಆಗಿದೆ ಅಂದ್ರೆ ನಾವು p of k plus 1 ಅನ್ನ ಟ್ರೂ ಅಂತ ಹೇಳ್ತಾ ಹೋಗ್ಬೇಕು. ಗೊತ್ತಾಯ್ತಾ ಹೇಳಿದ್ದು? ಸೊ ಇವಾಗ ನಾವೇನ್ ಮಾಡ್ತಾ ಇದೀವಿ, p of k plus 1 k ಜಾಗದಲ್ಲಿ ನಾವೇನ್ ರಿಪ್ಲೇಸ್ ಮಾಡ್ತಾ ಹೋಗ್ಬೇಕು, k ಜಾಗದಲ್ಲಿ ಏನು ರಿಪ್ಲೇಸ್ ಮಾಡಬೇಕು, k plus 1 ಇನ್ನು ನೆಕ್ಸ್ಟ್ ಟರ್ಮ್ ಏನಾಗ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ನಮಗೆ ಏನಾಗುತ್ತೆ, k ಪ್ಲೇಸ್ ಅಲ್ಲಿ k plus 1 ನ ರಿಪ್ಲೇಸ್ ಮಾಡಿದ್ರೆ 2 to the power of k plus 1 2 to the power of k plus 1 can be written as, or consider 2 to the power of k plus 1 is written as 2 to the power of k into 2 to the power of 1. ಪವರ್ ನ ನಾವೇನ್ ಮಾಡ್ಬೋದು, ಸ್ಪ್ಲಿಟ್ ಮಾಡ್ಕೋಬಹುದು. ಯಾಕೆ, ಬೇಸ್ ಸೇಮ್ ಬರ್ತಾ ಇದೆ, ಬೇಸ್ ಟು ದ ಪವರ್ ಆಫ್ k plus 1 ಇದೆ. ಸೊ ನಾವೇನ್ ಮಾಡ್ಕೊಂಡು ಬರ್ಕೋಬಹುದು, ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ 2 to the power of k into 2 to the power of 1. ಬೇಸ್ಗಳು ಸೇಮ್ ಇದ್ದಾಗ ಪವರ್ಗಳನ್ನ ಏನ್ ಮಾಡ್ಬೋದು, we have to add these two numbers, ಹೌದಲ್ವಾ? ಹಾಗಾಗಿ 2 to the power of k into 1 ಆಗ್ತಾ ಇದೆ. ಹಾಗಾದ್ರೆ 2 to the power of k ಅಂದ್ರೆ ಏನರ್ಥ, is greater than k ಅಂತ, ಹೌದಲ್ವಾ? ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ಬೋದು, 2 to the power of k ಪ್ಲಸ್ ಅಲ್ಲಿ k ನ ಮೆನ್ಷನ್ ಮಾಡ್ಬೋದು. k ಗೆ ವ್ಯಾಲ್ಯೂ ಗ್ರೇಟರ್ ದನ್ ಆಗಿದೆ ಅಂದ್ರೆ ಮಲ್ಟಿಪ್ಲೈಡ್ ಬೈ 2 ಅಂತಂದ್ರೆ ಕೂಡ ಏನಾಗ್ತಾ ಹೋಗುತ್ತೆ, 2 to the power of k plus 1 2 to the power of k plus 1 is greater than 2k, is greater than 2k. So 2 to the power of k plus 1 is greater than 2k ಅಂತಂದ್ರೆ k ಗೆ ವ್ಯಾಲ್ಯೂಸ್ ಗಳನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗಿ. ಆಗ ನಮಗೆ ಏನಾಗ್ತಾ ಹೋಗುತ್ತೆ, ಆಲ್ವೇಸ್ ಗ್ರೇಟರ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಬಿಕಾಸ್ k to the power of 1 ಕೊಟ್ರೆ 2 to the power of 1 plus 1, ಹೌದಲ್ವಾ? 2 to the power of 1 plus 1 ಅಂದ್ರೆ 2 ಸ್ಕ್ವೇರ್ ಆಗುತ್ತೆ LHS ಸೈಡ್ ಅಲ್ಲಿ. RHS ಅಲ್ಲಿ ಏನಾಗುತ್ತೆ, 2 into 1, 2 ಸ್ಕ್ವೇರ್ ಅಂದ್ರೆ 4, 2 into 1 ಅಂದ್ರೆ 2, therefore 4 is greater than 2 ಆಗ್ತಾ ಇದೆ. ಸೊ ಇಲ್ಲಿಗೆ ಅರ್ಥ ಏನಾಯ್ತು, ಏನಂತ ಆಯ್ತು, p of k plus 1 is true. ಗೊತ್ತಾಯ್ತಾ ಹೇಳಿದ್ದು? ಹಾಗಾದ್ರೆ ನೆಕ್ಸ್ಟ್ ಕನ್ಕ್ಲೂಷನ್ಸ್ಗೆ ಏನು ಬರ್ತೀರಾ, ಕನ್ಕ್ಲೂಷನ್ಗೆ ಏನು ಬರ್ತೀರಾ, therefore p of k plus 1 is p of k plus 1 is true when p of k is true, when p of k is true. ಗೊತ್ತಾಯ್ತಾ ಹೇಳಿದ್ದು? ಹಾಗಾಗಿ ಇದಿಷ್ಟು ನಿಮಗೆ 2 to the power of n is greater than n ಅನ್ನೋ ಸ್ಟೇಟ್ಮೆಂಟಿನ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಯೂಸ್ ಮಾಡಿಕೊಂಡು ಕನ್ಕ್ಲೂಷನ್ಸ್ ಕೊಡ್ತಾ ಇದ್ದೀವಿ. ಈ ಸ್ಟೇಟ್ಮೆಂಟು ನಮಗೆ ಟ್ರೂ ಆಗ್ತಾ ಇದೆ ಅನ್ನೋದನ್ನ ನಾವು ಬೈ ಯೂಸಿಂಗ್ ಎ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ನ ಯೂಸ್ ಮಾಡಿದ್ದೀವಿ. ಗೊತ್ತಾಯ್ತಾ ಹೇಳಿದ್ದು? ಬರ್ಕೊಂತೀರಲ್ವಾ? ಎಸ್, ಬರ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಯಾವ ಮೆಥಡ್ಗಳು, ಯಾವ ಪ್ರಾಬ್ಲಮ್ನ, ಯಾವ ಥರ ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮ್ಸ್ನ ನೋಡ್ತಾ ಹೋಗೋಣ ಅಂತ ನೋಡೋಣ. ಓಕೆನಾ?
It's okay. In the next problem, for all n greater than 1, for all n greater than or equals to 1, ಏನು ಹೇಳ್ತಾ ಇದ್ದಾನೆ, n ನ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1, 1 ಗಿಂತ ಮೇಲ್ಗಡೆ ಇರೋ ಎಲ್ಲಾ ನಂಬರ್ಸ್ಗಳಿಗೂ n ನ ವ್ಯಾಲ್ಯೂ ಏನಾಗ್ತದೆ 1 ಮತ್ತೆ 1 ಮೇಲಿರುವಂತಹ ಪ್ರತಿಯೊಂದು ನಂಬರ್ಸ್ಗಳಿಗೂ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಟ್ರೂ ಆಗುತ್ತಾ ಅಂತ ಪ್ರೂವ್ ಮಾಡಬೇಕು. ಓಕೆನಾ? therefore ಏನು ಕೊಡ್ತಾ ಇದ್ದಾನೆ, 1 divided by 1 into 2 plus 1 divided by 2 into 3 plus 1 divided by 3 into 4 plus so on up to 1 divided by n into n plus 1 is equals to n divided by n plus 1 ಆಗ್ತಾ ಹೋಗುತ್ತೆ ಅಂತ ಕೇಳ್ತಾ ಇದ್ದೇನೆ. ಅಂದ್ರೆ sum of these LHS is equals to RHS ಅಲ್ಲಿ ಏನಿದೆ n divided by n plus 1 ಅನ್ನೋ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ತಾ ಹೋಗ್ಬೇಕಂತೆ. ಓಕೆನಾ? ಹಾಗಾದ್ರೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಲ್ಲಿ ಯೂಸ್ ಮಾಡಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಅಂತ ಅಂದ್ರೆ ಅಗೈನ್ ನಾವು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನ p ಅಂತ ಕನ್ಸಿಡರ್ ಮಾಡ್ಕೊಳ್ತೀರಾ. that p of n is equals to 1 over 1 into 2 plus 1 over 2 into 3 plus 1 over 3 into 4 plus so on up to 1 over n into n plus 1 is equals to n divided by n plus 1 ಅಂತ ಕಾಲ್ ಮಾಡ್ತಾ ಹೋಗ್ತೀರಾ. ಹಾಗಾದ್ರೆ ಇಲ್ಲಿ ನೋಡಿ, ಫಸ್ಟ್ ಟರ್ಮ್ ನೋಡಿ 1 over 1 plus 2, 2 ನ ನಾವು 1 plus 1 ಅಂತ ಬರ್ಕೋಬೋದಾ? ಓಕೆನಾ? ಹಾಗೇನೆ 1 over 2 into 2 plus 1, 1 over 2 into 2 plus 1, 3 ನ ನಾವು 2 plus 1 ಅಂತ ಬರ್ಕೋಬೋದಾ? ಇನ್ ದ ಸೇಮ್ ವೇ 3 into 3 plus 1. ಹಾಗೆ n ಗೆ ವ್ಯಾಲ್ಯೂಸ್ ಗಳನ್ನ ಕೊಡ್ಕೊಂತ ಹೋದಾಗ 4 ಕೊಟ್ರೆ 4 into 5 ಆಗುತ್ತೆ, 5 ಕೊಟ್ರೆ 5 into 6 ಆಗುತ್ತೆ, ಅಪ್ ಟು n ಕೊಟ್ರೆ n into n plus 1 ಆಗ್ತಾ ಇದೆ. that is equals to n into n divided by n plus 1 ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸ್ಟೇಟ್ಮೆಂಟ್. ಸೊ p of n ಅನ್ನೋದನ್ನ ಕಾಲ್ ಮಾಡ್ಕೊಂಡೆ ನೆಕ್ಸ್ಟ್ ನಾವು ಏನು ಸ್ಟೆಪ್ ಮಾಡಬೇಕು, p of 1 ಅನ್ನೋದು ನಮಗೆ ಟ್ರೂ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. p of 1 ಅಂತ ಅಂದ್ರೆ ಅರ್ಥ ಏನು, ನಮಗೆ ಫಸ್ಟ್ ಟರ್ಮ್ ಮಾತ್ರ ಸಿಗ್ತಾ ಹೋಗುತ್ತೆ. ಹೌದಾ? ಯಾಕೆ? ಇಲ್ಲಿ ನಮಗಿರೋದು ಸಮ್ ಆಫ್ nth ಟರ್ಮ್ಸ್. ಹೌದಾ? ಇದಿಷ್ಟು ನಮಗೆ ಅರ್ಥ ಏನು, ಸಮ್ ಆಫ್ ದ nth ಟರ್ಮ್ಸ್ ಇಸ್ ಈಕ್ವಲ್ಸ್ ಟು n ಓವರ್ n ಪ್ಲಸ್ 1. ಬಟ್ p of 1 ಅಂತ ತಗೊಂಡ್ರೆ ಸಮ್ ಆಫ್ ದ ಫಸ್ಟ್ ಟರ್ಮ್ ಆಗುತ್ತೆ. ಸಮ್ ಆಫ್ ದ ಫಸ್ಟ್ ಟರ್ಮ್ ಅಂದ್ರೆ ನಮಗೆ ಸಿಗೋದು ಓನ್ಲಿ ದ ಫಸ್ಟ್ ಟರ್ಮ್. ಹಾಗಾಗಿ ಇಲ್ಲೇನ್ ಮಾಡ್ತಾ ಹೋಗ್ತೀರಾ, ಸ್ಟೆಪ್ 1 ಅಲ್ಲಿ ನಾವೇನ್ ಮಾಡಬೇಕು, when n is equals to 1, when n is equals to 1, p of 1 such that 1 over 1 into 2 which is equals to 1 over 1 plus 1 ಆಗ್ತಾ ಹೋಗುತ್ತೆ. ಹೌದಾ? 1 over 1 into 2 ಅಂತಂದ್ರೆ 1/2 ನ. ಹಾಗೇನೆ n ಜಾಗದಲ್ಲಿ ನಾವೇನ್ ಕೊಡ್ತಾ ಇದೀವಿ, 1 divided by 1 plus 1 ಆಗ್ತಾ ಇದೆ which is equals to 1 into 2 ನೇ ಆಗ್ತಾ ಹೋಗುತ್ತೆ, 1 divided by 2 ಆಗ್ತಾ ಹೋಗುತ್ತೆ. 1 into 2 ಹೇಳ್ತಾ ಇರೋದು 1 2s are 2. ಹೌದಲ್ವಾ? ಇಲ್ಲೆಲ್ಲ ಪಾಯಿಂಟ್ ಇಟ್ಟಿರೋದು ಫುಲ್ ಸ್ಟಾಪ್ ಇಟ್ಟಿರೋದೆಲ್ಲ ನಿಮಗೆ ಇಂಟು ಅಂತ ಅರ್ಥ. ಅದು ಡಾಟೆಡ್ ಪಾಯಿಂಟ್ಸ್ ಏನಿಟ್ಟಿದ್ರಿ ಅದು ನಮಗೆ 1.2 ಅಂತ ಅಲ್ಲ ಅದು. ಓಕೆನಾ? 1 into 2 ಅಂತ ಅರ್ಥ. ಸೊ 1 into 2 ಅಂತಂದ್ರೆ 1 2s are 2, 1 2s are 2 ಅಂದ್ರೆ RHS ಟರ್ಮ್ ಕೂಡ ನಾವು 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗ್ತಾ ಆಗುತ್ತೆ, 1 divided by 1 plus 1 ಆಗ್ತಾ ಇದೆ which is equals to ವ್ಯಾಲ್ಯೂ ಏನು ಬರ್ತಾ ಇದೆ, 1 over 2. ಎರಡೂ ಸೇಮ್ ವ್ಯಾಲ್ಯೂಸ್ ಬರ್ತಾ ಇದೆ ಅಂದ್ರೆ ಅರ್ಥ ಏನು, therefore p of 1 is true. LHS ಮತ್ತೆ RHS ವ್ಯಾಲ್ಯೂ ಏನಾಗ್ತಾ ಇದೆ, ಎರಡು ಸೇಮ್ ಬರ್ತಾ ಇದೆ ಅಂದ್ರೆ ಅರ್ಥ ಏನು, p of 1 ಅನ್ನೋದು ಟ್ರೂ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾದ್ರೆ ಸ್ಟೆಪ್ 2 ಏನ್ ಮಾಡ್ತಾ ಇದೀವಿ, ಸ್ಟೆಪ್ 2 ಅಲ್ಲಿ ನಾವು assume p of k is true for all k belongs to the set n. ಸ್ಟೆಪ್ 2 ಅದನ್ನ ಹೇಳೋದು ನಾವು ಅಸ್ಯೂಮ್ ಏನಂತ ಮಾಡ್ತೀರಾ, p of k is true for all k belongs to n. k belongs to n ಅಂತಂದ್ರೆ k ನ ವ್ಯಾಲ್ಯೂಸ್ ಎಲ್ಲಿ ಲೈ ಆಗಬೇಕು, ನ್ಯಾಚುರಲ್ ನಂಬರ್ಸ್ ಅಲ್ಲಿ ಲೈ ಆಗಬೇಕು. ಹಾಗಾದ್ರೆ k ವ್ಯಾಲ್ಯೂ ಸಪೋಸ್ k is equals to 2 ತಗೊಂಡ್ವಿ ಅಂತ ತಗೊಂಡು k is equals to 2 ತಗೊಂಡಿದ್ದೀವಿ ಅಂದ್ರೆ p of 2 ಆಗ್ತಾ ಹೋಗುತ್ತೆ. ಕರೆಕ್ಟಾ?
ಪಿ ಆಫ್ ಟು ಆಗಿದೆ ಅಂದ್ರೆ ಸಮ್ ಆಫ್ ದ ಫಸ್ಟ್ ಟೂ ಟರ್ಮ್ಸ್. ಸಮ್ ಆಫ್ ದ ಫಸ್ಟ್ ಟೂ ಟರ್ಮ್ಸ್ ಯಾವ್ದು? 1 into 2 divided by 1 into 2 into 3 which is equals to 1 divided by 2 ಆಗ್ತಾ ಹೋಗುತ್ತಾ ಇದು? 1 divided by 2, 1 divided by 2 into 3 ಅಂದ್ರೆ 2 3s a value ಎಷ್ಟು? 6 which is equals to ಸಾಲ್ವ್ ಮಾಡ್ಕೊಂಡ್ರೆ 6 is the LCM. 2 ಮತ್ತೆ 3 6 ಗೆ LCM ಏನಾಗುತ್ತೆ? 6 ಆಗ್ತಾ ಹೋಗುತ್ತೆ. 2 3s are 6, 3 plus 1 which is equals to 4 divided by 6 ಆಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ಲ? 4 divided by 6 ಅಂದ್ರೆ 2 2s are 2 3s are. ಅಲ್ಲಿಗೆ ನಮಗೆ ವ್ಯಾಲ್ಯೂ ಏನು ಬರ್ತಾ ಇದೆ? 2 divided by 3 ಬರ್ತಾ ಇದೆ. ಹೌದಾ? ಹಾಗಾದ್ರೆ ಸಮ್ ಆಫ್ ದ ಫಸ್ಟ್ ಟೂ ಟರ್ಮ್ಸ್ ಅಂತಂದ್ರೆ ಇಲ್ಲಿ ನಮ್ಗೆ k belongs to n ಆಗ್ತಾ ಇತ್ತು. These are the sum of the first n terms ನ ವ್ಯಾಲ್ಯೂ equals to n divided by n plus 1 ಆಗ್ತಾ ಇತ್ತು. ಹಾಗೇನೆ P of k is true for k belongs to n ಅಂತ ತಗೊಂಡಾಗ k ವ್ಯಾಲ್ಯೂ ಎಲ್ಲಿ ಲೈ ಆಗಬೇಕು? ಇನ್ ಬಿಟ್ವೀನ್ ದ ನ್ಯಾಚುರಲ್ ನಂಬರ್ಸ್ ಆಗಿರಬೇಕು. ಸೊ ನ್ಯಾಚುರಲ್ ನಂಬರ್ಸ್ ಅಲ್ಲಿರುವಂತ ಒಂದು ವ್ಯಾಲ್ಯೂ ತಗೊಳ್ತಾ ಇದ್ದೀನಿ. ಸಪೋಸ್ k is equals to 2 ಅಂತ ತಗೊಂಡ್ರೆ P of 2 is equals to sum of the first two terms ನ ಕನ್ಸಿಡರ್ ಮಾಡಬೇಕು. ಸಮ್ ಆಫ್ ದ ಫಸ್ಟ್ ಟೂ ಟರ್ಮ್ಸ್ ಕನ್ಸಿಡರ್ ಮಾಡಬೇಕು ಅಂದ್ರೆ ಇಲ್ಲಿರುವಂತ ಫಸ್ಟ್ ಟೂ ಟರ್ಮ್ಸ್ ಗಳು ಯಾವ್ದು? 1 divided by 1 into 2 plus 1 divided by 2 into 3. ಆ ಎರಡು ವ್ಯಾಲ್ಯೂಸ್ ಗಳನ್ನು ನಾವು ಸಾಲ್ವ್ ಮಾಡ್ಕೊಂಡಾಗ ನಮಗೆ ವ್ಯಾಲ್ಯೂ ಏನು ಬರ್ತಾ ಇದೆ? 2 divided by 3 ಬರ್ತಾ ಇದೆ. ದಿಸ್ ಇಸ್ LHS ವ್ಯಾಲ್ಯೂ. ಬಟ್ RHS ಅಲ್ಲಿ ಏನಿದೆ? n divided by n plus 1 ಇದೆ. ಅಂದ್ರೆ k ನ ವ್ಯಾಲ್ಯೂ ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು? n ಇರೋ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ? k ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀರಾ ಅಂದ್ರೆ RHS ಅನ್ನು ನಾವು k ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. k divided by k plus 1 ಆಗ್ತಾ ಹೋಗುತ್ತೆ. k divided by k plus 1 ಅಂದಾಗ k ವ್ಯಾಲ್ಯೂಸ್ ಏನು ಸಬ್ಸ್ಟಿಟ್ಯೂಟ್ ಮಾಡಿದೀನಿ? 2 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ 2 divides 2 plus 1 ಅಂದ್ರೆ RHS ವ್ಯಾಲ್ಯೂ ಕೂಡ ನಮಗೆ ಏನು ಬರ್ತಾ ಇದೆ? 2 divided by 3 ಬರ್ತಾ ಇದೆ. ಹೌದಲ್ಲ? ಹಾಗಾದ್ರೆ k ನ ವ್ಯಾಲ್ಯೂಸ್ ಆಲ್ ನ್ಯಾಚುರಲ್ ನಂಬರ್ಸ್ ತಗೊಂಡಾಗ ನಮಗೆ LHS ಮತ್ತೆ RHS ಎರಡು ಏನಾಗ್ತಾ ಇದೆ? ಈಕ್ವಲ್ ಆಗ್ತಾ ಇದೆ. ಈಕ್ವಲ್ ಆಗ್ತಿದೆ ಅಂದ್ರೆ ಅರ್ಥ ಏನಾಯ್ತು? ನಮ್ಮ ಅಸಂಪ್ಷನ್ಸ್ ಕರೆಕ್ಟ್ ಆಗಿದೆ ಅಂತ ಅರ್ಥ ಆಯ್ತು. ಗೊತ್ತಾಯ್ತಾ? ಅಸ್ಯೂಮ್ P of k is true for all k belongs to n, that is P of k such that 1 over 1 into 2 plus 1 over 2 into 3 plus 1 over 3 into 4 plus so on up to 1 over k into k plus 1 which is equals to k divided by k plus 1. Call this as equation number star ಅಂತ ತಗೊಳ್ಳಿ. ಓಕೆನಾ? ಅಲ್ಲಿಗೆ ನಮಗೆ ಅಸ್ಯೂಮ್ ಮಾಡ್ಕೊಂಡಿರುವಂತ P of k ಅನ್ನೋದು ಟ್ರೂ ಆಯ್ತು. ಟ್ರೂ ಆದ್ಮೇಲೆ ನಾವೇನ್ ಮಾಡಬೇಕು? ಸ್ಟೆಪ್ 3 ಹೋಗಬೇಕು. ಸ್ಟೆಪ್ 3 ಏನ್ ಹೇಳ್ತಾ ಹೋಗ್ತಾನೆ? P of k plus 1 is true whenever P of k is true. ಹೌದಲ್ಲ? ಹಾಗಾದ್ರೆ ಏನಂತ ಕನ್ಸಿಡರ್ ಮಾಡ್ಕೊಂಡು ಹೋಗ್ತೀರಾ? ಸಮ್ ಆಫ್ ದ ಫಸ್ಟ್ k ಟರ್ಮ್ಸ್ ವ್ಯಾಲ್ಯೂ ನಮಗೆ ಸಿಕ್ಕಿದೆ ಸ್ಟಾರ್. ಸಮ್ ಆಫ್ ದ ಫಸ್ಟ್ k ಟರ್ಮ್ಸ್ ನ ವ್ಯಾಲ್ಯೂ ಸಿಕ್ಕಿದೆ, ದಟ್ ಇಸ್ ಈಕ್ವೇಶನ್ ಸ್ಟಾರ್. ಅದರ ನೆಕ್ಸ್ಟ್ k plus 1th ಟರ್ಮ್, ಅದರ ನೆಕ್ಸ್ಟ್ k plus nth ಟರ್ಮ್ 1th ಟರ್ಮ್ ಅಂತ ಅಂದ್ರೆ ನಮಗೆ 1 over 1 into 2 plus 1 over 2 into 3 plus so on up to 1 over k into k plus 1 plus 1 over ಇಲ್ಲೆಲ್ಲ ಏನಾಗ್ತಾ ಇತ್ತು ನೋಡಿ? 1 1 plus 1 2 2 plus 1 3 3 plus 1 4 4 plus 1 so on up to k plus 1 ಇದೆ. ಇನ್ನು ನೆಕ್ಸ್ಟ್ ಟರ್ಮ್ ಏನಾಗ್ಬೋದು? k plus 1 into k plus 2 ಟರ್ಮ್ ಆಗ್ಬೋದು. ಯಾಕೆ? ಇಲ್ಲೆಲ್ಲ ಏನಾಗ್ತದೆ ನೋಡಿ? 1 2 3 4 5 6 so on up to k. ಫಸ್ಟ್ ಟರ್ಮ್ ಏನಾಗ್ತಾ ಇದೆ? 1 2 3 4 5 6 7 8 9 10 ಬರ್ತಾ ಇದೆ. ಹೌದಾ? ಅಪ್ ಟು ನಮಗೆ kth ಟರ್ಮ್. k ನ ಮುಂದಿನ ಟರ್ಮ್ ಯಾವುದು? k plus 1th ಟರ್ಮ್. ಹಾಗಾಗಿ k ನ ಮುಂದಿನ ಟರ್ಮ್ k plus 1 ಆಯ್ತು. ಸೆಕೆಂಡ್ ಟರ್ಮ್ ನೋಡ್ತಾ ಹೋಗಿ 1 plus 1 2 plus 1 3 plus 1 4 plus 1 5 plus 1 so on up to k plus 1. ಹೌದಲ್ವಾ? k plus 1 ನ ಮುಂದಿನ ಟರ್ಮ್ ಯಾವುದು? k plus 2. k
k+2. ಹಾಗಾದ್ರೆ ನಮಗೆ ಇಲ್ಲಿ ಏನಾಗ್ತಾ ಹೋಯ್ತು? ಏನಾಗ್ತಾ ಬಂತು? ಕನ್ಸಿಡರ್ ಮಾಡ್ಕೊಂಡಿದ್ದೇನು? ಇದಿಷ್ಟು ಟರ್ಮ್ ನ ಕನ್ಸಿಡರ್ ಮಾಡ್ಕೊಂಡಿದೀವಲ್ವಾ? ಹಾಗಾದ್ರೆ ಇದಿಷ್ಟು ಟರ್ಮ್ ನಮಗೆ ಇಕ್ವೇಶನ್ ಸ್ಟಾರ 1 divided by 1 into 2 plus 1/2 into 3 so on up to 1/k into k+1. ಹೌದಾ? ಹಾಗಾದ್ರೆ ಇದಿಷ್ಟು ನಮಗೆ ಇಕ್ವೇಶನ್ ಸ್ಟಾರ್ ಅಲ್ವಾ? therefore from equation star we write k divide k+1 into plus ಇದಿಷ್ಟು ಟರ್ಮ್ ಆದ್ಮೇಲೆ ಏನಿದೆ ಇಲ್ಲಿ 1/k+1 into k+2 ಇದೆ ಅಲ್ವಾ? ಹಾಗಾದ್ರೆ ಆಸ್ ಇಟ್ ಈಸ್ ಸೇಮ್ ಹೇಗಿದೆಯೋ ಅದನ್ನ ಬರ್ಕೊಂತ ಹೋಗ್ತೀರಾ. ಓಕೆನಾ? ಬರ್ಕೋಬೋದಾ? ಇದಿಷ್ಟರ ಪ್ಲೇಸ್ ಅಲ್ಲಿ ನಾನೇನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು? ಹಾಗಾದ್ರೆ ಫ್ರಮ್ ದ ಇಕ್ವೇಶನ್ ಸ್ಟಾರ್ ಇಂದ k divided by k+1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಈಗ ನಮಗೆ k+1 k+2 ಮೂರರ LCM ನ ತೆಗಿತಾ ಹೋಗ್ತೀರಾ. ಆ ಮೂರರ LCM ಏನಾಗ್ತಾ ಹೋಗುತ್ತೆ? k+1 into k+2 ಆಗ್ತಾ ಹೋಗುತ್ತೆ. LCM ಏನಾಯ್ತು? k+1 k+2 ನ LCM ಏನಾಗುತ್ತೆ? k+1 and k+2 ಆಗ್ತಾ ಹೋಗುತ್ತೆ. ಹಾಗಾದ್ರೆ here the k+1 and k+1 get cancelled, remaining is k+2. this remaining is multiplied with a k, therefore k into k+2 plus here the k+2 and k+2 cancel, k+1 into k+1 ಅಂದ್ರೆ k+1 ಉಳ್ಕೊಳ್ತಾ ಹೋಗುತ್ತೆ. ಹೌದಲ್ಲ? ಸರಿ. ಇನ್ನು ನೆಕ್ಸ್ಟ್ ಒನ್ ಅಲ್ಲಿ k+1 and k+2 ಇದೆ. k+1 and k+2 ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. k+1 and k+2 ಕ್ಯಾನ್ಸಲ್ ಆದ್ರೆ ಉಳ್ಕೊಂಡಿರೋ ಟರ್ಮ್ ಎಷ್ಟು? ಓನ್ಲಿ ದ ಒನ್ ಟರ್ಮ್. ಹೌದಲ್ವಾ? ಹಾಗಾದ್ರೆ ಇವೆರಡನ್ನು ನಾವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ? k into k ಸ್ಕ್ವೇರ್, k into k ಅಂದ್ರೆ k to the power of 2, k into 2 ಅಂತಂದ್ರೆ 2k plus 1 divided by k+1 into k+2. ಹೌದಾ? k+1 into k+2 ಆಯ್ತು. ಬಟ್ ನ್ಯೂಮರೇಟರ್ ಅಲ್ಲಿರೋ ಟರ್ಮ್ ನೋಡಿ, k to the power of 2 plus 2k plus 1 ಆಗ್ತಾ ಇದೆ. ಹಾಗಾದ್ರೆ ಇದನ್ನ ನಾವು ಹೇಗೆ ಬರ್ಕೊಂಡು ಹೋಗೋದು? k to the power of 2 plus k plus 1 divided by k+1 into k+2. ಹೌದಲ್ಲ? ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ಯಾಟಿಗೆ ಬಂದಿದಾಗ ಮಿಡಲ್ ಟರ್ಮ್ ಅನ್ನು ನಾವು ಎರಡು ಟರ್ಮ್ ಆಗಿ ಸ್ಪ್ಲಿಟ್ ಮಾಡ್ಕೋಬಹುದು. 2k ನ ನಾವು k+k ಅಂತ ಬರ್ಕೋಬಹುದು. ಹಾಗಾದ್ರೆ can we take k common from the k square plus k? so common ತೆಗೆದ್ರೆ ಅಥವಾ ಫ್ಯಾಕ್ಟರೈಸ್ ಮಾಡ್ಕೊಂಡ್ರೆ k into k+1 plus 1 into k+1 ಅಂತ ಬರ್ಕೋಬಹುದಾ? divided by k+1 into k+2 ಬರ್ಕೋಬಹುದಲ್ಲಪ್ಪ? ಅಲ್ಲಿಗೆ k+1 k+1 can I take common? so k+1 common ತೆಗೆದ್ರೆ k+1 into k+1 divided by k+1 into k+2. ಹೌದಲ್ಲ? ಅಲ್ಲಿಗೆ 1k+1 ಕ್ಯಾನ್ಸಲ್ ಆಗುತ್ತಾ? ಕ್ಯಾನ್ಸಲ್ ಆಗುತ್ತಾ? ಅಲ್ಲಿ ಕ್ಯಾನ್ಸಲ್ ಆಯ್ತು ಅಂದಾಗ ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ಬೋದಾಗಾದ್ರೆ ಅದರ ಕಂಟಿನ್ಯೂಡ್ ಪಾರ್ಟ್ ನ ಇಲ್ಲಿ ಬರೀತಾ ಇದ್ದೀವಿ. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ? RHS ವ್ಯಾಲ್ಯೂ k+1 divided by k+2 ಮಾತ್ರ ಉಳ್ಕೊಳುತ್ತೆ. ಹಾಗಾದ್ರೆ ಈ k+2 ನ ನಾವೇನಂತ ಬರೀಬಹುದು? k+1 divided by k+1 plus 1 ಅಂತ ಬರ್ಕೋಬಹುದಾ? ಸೊ k+1 plus 1 ಅಂತ ಅಂದ್ರೆ ನಮಗೆ k+1 divided by p of k+1 ಫಾರ್ಮ್ಯಾಟ್ ಗೆ ಬರ್ತಿದ್ಯಾ ನೋಡಿ. p of k ಕೊಟ್ಟಾಗ ನಮಗೆ ಏನು ಬಂದಿತ್ತು? k divides k+1 ಬಂದಿತ್ತು. ಹಾಗಾದ್ರೆ ನೆಕ್ಸ್ಟ್ ಟರ್ಮ್ ನಮಗೆ ಏನಾಗಬೇಕಾಗಿತ್ತು? k+1 divided by k+1 plus 1 ಬರಬೇಕಾಗಿತ್ತು. ಸ್ಯಾಟಿಸ್ಫೈಡ್ ಆಗ್ತಾ ಇದೆ. ಆಯ್ತಾ? ಈಗ ಸ್ಯಾಟಿಸ್ಫೈಡ್ ಆಗಿದೆ ಅಂದ್ರೆ ಏನಂತ ಬರೀತಾ ಹೋಗ್ತೀರಾ? LHS ಗೆ RHS ಕನ್ಸಿಡರ್ ಆಗ್ತದೆ. p of k+1 ವ್ಯಾಲ್ಯೂ ನಮಗೆ ಇದೇ ಬರಬೇಕಾಗಿತ್ತು, ಬಂದಿದೆ. therefore ಏನಂತ ಬರೀಬಹುದು? p of k+1 is true whenever p of k is true. whenever p of k is
ಟ್ರೂ. ಹೆನ್ಸ್ ಏನಂತ ಬರೀತಾ ಹೋಗ್ತೀರಾ, ಹೆನ್ಸ್ ಹೆನ್ಸ್ P of n is true for all n greater than or equals to 1. ಒಂದು ಕೊಟ್ಟಿರೋ ಕಂಡೀಷನ್ಸ್ ಅದೇ ಅಲ್ವಾ. ಫಾರ್ ಆಲ್ n greater than or equals to n 1, prove that 1 over 1 into 2 plus 1 over 2 into 3 plus 1 over 3 into 4 so on up to 1 over n into n plus 1 which is equals to n divided by n plus 1 ಫಾರ್ ಆಲ್ ನ್ಯಾಚುರಲ್ ನಂಬರ್ಸ್ ಗೆ ಬರ್ತಾ ಇತ್ತು. ಸೊ ಆ n ನ್ಯಾಚುರಲ್ ನಂಬರ್ಸ್ ನ ಮುಂದಿನ ಟರ್ಮ್ n ಪ್ಲಸ್ 1 ಟರ್ಮ್ ಆದ್ರೂ ನಮಗೆ ವ್ಯಾಲ್ಯೂ ಏನು ಬರ್ತಾ ಹೋಗುತ್ತೆ, n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಪ್ಲಸ್ 1 ಆಗ್ತಾ ಹೋಗುತ್ತೆ ಅನ್ನೋದನ್ನ ನಿಮಗೆ ಹೇಳಿದ್ದೀವಿ. ಓಕೆನಾ, ಗೊತ್ತಾಯ್ತಾ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ನ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಯಾವ ತರ ಸಾಲ್ವ್ ಮಾಡ್ಕೋಬೇಕು ಅಂತ. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಇರೋದು ಯಾವುದು ಅಂತಂದ್ರೆ ಸ್ಟೆಪ್ 3 ಅಲ್ಲಿರುವಂತಹ ಈ ಕಂಡೀಷನ್ಸ್ಗಳು ವೆರಿ ಇಂಪಾರ್ಟೆಂಟು, ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋದು. ಸೊ ಈ ಸಿಂಪ್ಲಿಫಿಕೇಶನ್ಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂತಂದ್ರೆ, ಡೌಟ್ಸ್ಗಳಿದಾವೆ ಅಂತಂದ್ರೆ ನೀವು ಕ್ಲಾರಿಫೈ ಮಾಡ್ಕೊಳ್ತಾ ಹೋಗ್ಬೇಕು. ಗೊತ್ತಾಯ್ತಾ ಹೇಳಿದ್ದು ನಾನು. ಹಾಗಾದ್ರೆ ಈಗ ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ ಯಾವ ತರ ಬರುತ್ತೆ, ಅದರ ಸ್ಟೇಟ್ಮೆಂಟ್ ಯಾವ ತರ ಇರುತ್ತೆ, ಅದನ್ನ ಹೇಗೆ ನಾವು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆನಾ, ಬರ್ಕೊಳ್ತೀರಾ? ಎಸ್, ಬರ್ಕೊಳ್ಳಿ. ಎಸ್, ಓಕೆ. ಇನ್ ದ ನೆಕ್ಸ್ಟ್ ಕ್ವಶನ್ಸ್, for every positive integer n, for every positive integer n ಅಂತಂದ್ರೆ n ನ ವ್ಯಾಲ್ಯೂ ಏನಾಗಿರಬೇಕು, ಗ್ರೇಟರ್ ದ್ಯಾನ್ 0 ಇತ್ತು ಅಂದ್ರೆ ಅಷ್ಟು ವ್ಯಾಲ್ಯೂಸ್ಗಳು ನಮಗೆ ಪಾಸಿಟಿವ್ ಇಂಟೀಜರ್ಸ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಯ್ತಾ? ಅಂದ್ರೆ 1 2 3 4 so on up to n ವರೆಗೂ ನಮ್ಮ ಆ ಎಲ್ಲಾ ವ್ಯಾಲ್ಯೂಸ್ಗಳು ನಮಗೆ ಏನಾಗ್ತಾ ಹೋಗುತ್ತೆ, ಪಾಸಿಟಿವ್ ಇಂಟೀಜರ್ಸ್ ಗಳಾಗ್ತಾ ಹೋಗುತ್ತೆ. ಈ ಪಾಸಿಟಿವ್ ಇಂಟೀಜರ್ n ಗಳಿಗೆ ಏನಂತ ಪ್ರೂವ್ ಮಾಡಬೇಕಾಗಿದೆ, 7 to the power of n minus 3 to the power of n is divisible by 4. ಅಂದ್ರೆ ಇಲ್ಲಿ ಬರುವಂತಹ ವ್ಯಾಲ್ಯೂಸ್ಗಳು 7 to the power of n minus 3 to the power of n ನ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, 4 ಇಂದ ಡಿವೈಡ್ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ಬೇಕಂತೆ. ಗೊತ್ತಾಯ್ತಾ ಹೇಳಿದ್ದು? ಹಾಗಾದ್ರೆ ಇನ್ ಜನರಲ್ ಆಗಿ n ನ ವ್ಯಾಲ್ಯೂಸ್ಗಳು ಏನಾಗಬೇಕು, ಗ್ರೇಟರ್ ದ್ಯಾನ್ 0 ಆಗಬೇಕು. ಗ್ರೇಟರ್ ದ್ಯಾನ್ 0 ಅಂತಂದ್ರೆ 1 2 3 so on up to ಈ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋದಲ್ವಾ. ಹಾಗಾದ್ರೆ ಹಾಗೆ ಜನರಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. n is equals to 2 greater than is an positive integer. n is equals to 2 ಅಂತ ತಗೊಂಡ್ರೆ is an positive integer. ಹಾಗಾದ್ರೆ 7 square minus 3 square ವ್ಯಾಲ್ಯೂ ಎಷ್ಟಾಗುತ್ತೆ, 7 square ಅಂದ್ರೆ 49 minus 3 square ಅಂದ್ರೆ 9 which is equals to 40. ಹಾಗಾದ್ರೆ ಈ 40 ಅನ್ನೋದನ್ನ 4 ಇಂದ ಡಿವೈಡ್ ಮಾಡಿದಾಗ ವ್ಯಾಲ್ಯೂ ಏನು ಬರ್ತಾ ಹೋಗುತ್ತೆ, 10 ಬರ್ತಾ ಹೋಗುತ್ತೆ. ಅಗೈನ್ 10 is a ನ್ಯಾಚುರಲ್ ನಂಬರ್, ಹೌದಲ್ವಾ? ಕ್ಯಾನ್ ಬಿ ಡಿವಿಸಿಬಲ್ ಬೈ 4 ಅಂತ ಆಗುತ್ತೆ. ವ್ಯಾಲ್ಯೂಸ್ ನಮಗೆ ಏನು ಬರುತ್ತೆ, ಕೋಶಂಟ್ ವ್ಯಾಲ್ಯೂ ನಮಗೆ ಏನು ಬರ್ತಾ ಹೋಗುತ್ತೆ, 10 ಬರುತ್ತೆ. ಆ 10 ವ್ಯಾಲ್ಯೂ ನಮಗೆ ಏನಾಗಿರ್ಬೇಕು, ನ್ಯಾಚುರಲ್ ನಂಬರ್ ಆಗಿರಬೇಕು. ಓಕೆನಾ? ಹಾಗಾದ್ರೆ ಇನ್ ಜನರಲ್ ಆಗಿ ನಾವು ಚೆಕ್ ಮಾಡ್ಕೊಂಡು ಹೋದ್ರೆ n is equals to 2 ಕೊಟ್ರಿ ವ್ಯಾಲ್ಯೂ ಸ್ಯಾಟಿಸ್ಫೈಡ್ ಆಗ್ತಾ ಇದೆ. n is equals to 3 ತಗೊಂಡ್ರೆ 7 cube minus 3 cube which is equals to some value ಬರುತ್ತೆ. it is also can divided by 4. ಓಕೆನಾ? ಅಲ್ಲಿ ಬಂದಿರುವಂತ ವ್ಯಾಲ್ಯೂ ಕೂಡ ನಮಗೆ ಡಿವೈಡೆಡ್ ಬೈ 4 ಆಗ್ತಾ ಹೋಗುತ್ತೆ. ಹಾಗೆ ಅಪ್ ಟು n ವರ್ಗು ವ್ಯಾಲ್ಯೂ ತಗೊಂಡ್ರು ನಮಗೆ ಡಿವಿಸಿಬಲ್ ಬೈ 4 ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಚೆಕ್ ಮಾಡಬೇಕಾಗಿದೆ ಬೈ ಯೂಸಿಂಗ್ ಎ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್. ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಲ್ಲಿ ಗೊತ್ತಿರುವಂತ ಸ್ಟೆಪ್ಸ್ಗಳು ನಮಗೆ 3. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3. ಸ್ಟೆಪ್ 1 ಅಲ್ಲಿ ನಾವು p ಆಫ್ 1 ಅನ್ನೋದು ಟ್ರೂ ಮಾಡ್ತಾ ಹೋಗ್ತೀವಿ. ಸ್ಟೆಪ್ 2 ಅಲ್ಲಿ ಅಸ್ಯೂಮ್ ಮಾಡ್ತಾ ಹೋಗ್ತೀವಿ p ಆಫ್ k ಅನ್ನೋದು ಟ್ರೂ ಆಗೇ ಆಗುತ್ತೆ ಅಂತ. ಥರ್ಡ್ ಸ್ಟೆಪ್ ಅಲ್ಲಿ ಇನ್ ದ ನೆಕ್ಸ್ಟ್ ಟರ್ಮ್ k ವರ್ಗು ತಗೊಂಡಿದ್ದೀರಾ, k ಪ್ಲಸ್ 1 ನ ಟರ್ಮ್ ಕೂಡ ಸ್ಯಾಟಿಸ್ಫೈಡ್ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಪ್ರೂವ್ ಮಾಡಬೇಕು. ಅಲ್ಲಿ ಪ್ರೂವ್ ಮಾಡಿದ್ವಿ ಅಂದ್ರೆ ನಮಗೆ ಕೊಟ್ಟಿರುವಂತ ಸ್ಟೇಟ್ಮೆಂಟು ಟ್ರೂ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಸೊ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಕೇಳ್ತಿರೋದು ಪ್ರೂವ್ ದಟ್ p 7 to the power of n minus 3 to the power of n is divisible by 4 is a given statement. ಹಾಗಾದ್ರೆ ನೀವೇನಂತ ಕಾಲ್ ಮಾಡ್ಕೊಳ್ತೀರಾ, let p of n such that 7 to the power of n minus 3 to the power of n is divisible by 4 ಅಂತ ಆಗುತ್ತೆ. ಅದು ನಮಗೆ ಸ್ಟೇಟ್ಮೆಂಟ್. ನೆಕ್ಸ್ಟ್ ಸ್ಟೆಪ್ 1 ಅಲ್ಲಿ ಏನು ಮಾಡ್ತಾ ಹೋಗ್ತೀರಾ, ಸ್ಟೆಪ್ 1 when n is equals to 1 p of 1 such that 7 to the power of 1 minus 3 to the power of 1
7 to the power of 1 minus 3 to the power of n ಅಂದ್ರೆ 7 minus 3 ಆಗುತ್ತೆ, which is equals to 4. 4 is divisible by 4. ಹೌದಲ್ಲ? 4 is divisible by 4 ಅಂತಂದ್ರೆ ನಮಗೆ ಕ್ವೋಷಂಟ್ ವ್ಯಾಲ್ಯೂ ಏನಾಗುತ್ತೆ? 1 ಆಗ್ತಾ ಹೋಗುತ್ತೆ. ಹಾಗಾದ್ರೆ therefore ಏನಂತ ಬರೀತಾ ಹೋಗ್ಬೋದು? P of 1 is true. Therefore P of 1 is true. ಹಾಗಾದ್ರೆ P of 1 ಅನ್ನು ಟ್ರೂ ಆಯ್ತು ಅಂದಾಗ ಸ್ಟೆಪ್ 2 ಗೆ ಹೋಗ್ತೀರಾ. ಸ್ಟೆಪ್ 2 ಏನು ಹೇಳ್ತಾ ಹೋಗ್ತಾರೆ? assume P of k is true for all k belongs to n. ಅಂದ್ರೆ P of k ಅನ್ನೋದು ಟ್ರೂ ಆಗ್ತಾ ಹೋಗುತ್ತೆ. for all k ವ್ಯಾಲ್ಯೂಸ್ ಏನಾಗಿರಬೇಕು? belongs to in the set of natural numbers ಆಗಿರಬೇಕು. set of natural numbers ಅಂದ್ರೆ 1 2 3 so on up to n ವರೆಗೂ. ನಾನು ಆಲ್ರೆಡಿ ಜನರಲ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಜನರಲ್ ಆಗಿ ಹೇಳಬೇಕಾದ್ರೆ n is equals to 2 ತಗೊಂಡು ಸಾಲ್ವ್ ಮಾಡಿದೆ. 10 ವ್ಯಾಲ್ಯೂ ಬಂದಿತ್ತು. ಇಟ್ ಕಂಪ್ಲೀಟ್ಲಿ ಡಿವೈಡೆಡ್, ಹೌದಲ್ವಾ? 40 ಡಿವೈಡೆಡ್ ಬೈ 4 ಬಂದಿತ್ತು. 40 ಅನ್ನೋ ವ್ಯಾಲ್ಯೂ 4 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಹಾಗೆ n is equals to 3 ತಗೊಂಡಾಗಲೂ ಅಷ್ಟೇ 7 to the power of 3 minus 3 to the power of 3 ಆಗ್ತಾ ಹೋಗುತ್ತೆ. ಅದು ಕೂಡ ನಮಗೆ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಹಾಗೆ ನಮಗೆ ಇನ್ನೊಂದು ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ಗಳು ಸಿಗ್ತಾ ಹೋಗುತ್ತೆ. ಸೊ ನಮಗೆ ಇಲ್ಲಿ ಇಷ್ಟೇ ಹೇಳ್ತಾ ಇರೋದು P of k ಅನ್ನೋದು ಟ್ರೂ ಆಗ್ತಾ ಇದೆ. therefore ಏನಂತ ಬರೀತಾ ಹೋಗ್ಬೋದು? therefore ಅಥವಾ that is 7 to the power of k minus 3 to the power of k which is equals to 4 into d. ಯಾಕೆ ಇಲ್ಲಿ ನಾವು n is equals to 2 ತಗೊಂಡಾಗ 7 to the power of 2 minus 3 to the power of 2 ಅಂದ್ರೆ ವ್ಯಾಲ್ಯೂ ಎಷ್ಟು ಬಂದಿತ್ತು? 40 ಅಂತ ಬಂದಿತ್ತು. ಹಾಗಾದ್ರೆ 4 into 10 ಅಂತ ಬರ್ಕೊಂಡ್ರೆ ನಮಗೆ 40 ಅಲ್ಲ? ಹಾಗಾದ್ರೆ 10 ವ್ಯಾಲ್ಯೂ ನಮಗೆ ಏನಾಗ್ತಾ ಇತ್ತು? ನ್ಯಾಚುರಲ್ ನಂಬರ್ಸ್ ಆಗ್ತಾ ಇತ್ತು. ಹಾಗೇನೆ 7 to the power of 3 minus 3 to the power of 3 ಅಂತ ತಗೊಂಡಾಗಲೂ 4 into some constant value ಬರ್ತಾ ಹೋಗುತ್ತೆ. ಹಾಗಾದ್ರೆ ಆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ಗಳನ್ನ ಏನಂತ ಬರ್ಕೊಂತ ಹೋಗೋದು? ಅನ್ನೋನ್ ನಂಬರ್ಸ್ಗಳನ್ನ ಡಿ ಅಂತ ಬರ್ಕೊಂತ ಹೋಗೋದು. ನಾನಿಲ್ಲಿ ಡಿ ತಗೊಂಡಿದ್ದೀನಿ, ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಓಕೆನಾ? ಟಿ ತಗೊಳ್ಳಿ, ಎನ್ ತಗೊಳ್ಳಿ, ಏನ್ ಬೇಕಾದ್ರೂ ತಗೊಳ್ಳಿ. ಬಟ್ ನಾನಿಲ್ಲಿ ತಗೊಂಡಿರೋದು 4D ಅಂತ ತಗೊಂಡಿದ್ದೀನಿ. ಹಾಗಾದ್ರೆ ಡಿ ವ್ಯಾಲ್ಯೂ ಲೈಸ್ in the set of natural numbers. ಓಕೆನಾ? ಹಾಗಾದ್ರೆ ಇದನ್ನ ಏನಾದ್ರು ತಗೊಂಡು ಹೋಗ್ತೀರಾ? ಈಕ್ವೇಶನ್ ಸ್ಟಾರ್ ಅಂತ ಕಾಲ್ ಮಾಡ್ಕೊಳ್ಳಿ. ಈಕ್ವೇಶನ್ ಸ್ಟಾರ್ ಅಂತ ಕಾಲ್ ಮಾಡ್ಕೊಂಡಾದ್ಮೇಲೆ ನಮಗೆ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ ಟ್ರೂ ಅಂತ. ಹಾಗಾದ್ರೆ ಸ್ಟೆಪ್ 3 ಗೆ ಮೂವ್ ಆನ್ ಆಗಬೇಕು. ಸ್ಟೆಪ್ 3 ನಮಗೆ ಏನಾಗ್ತಾ ಇದೆ? ಸ್ಟೆಪ್ 3 ಏನಂತ ಆಗ್ತಾ ಇದೆ? we need to prove that P of k plus 1 is true whenever P of k is true. ಹೌದಲ್ಲ? ಯಾವಾಗ ಟ್ರೂ ಆಗುತ್ತಂತೆ? P of k plus 1 ಅಂದ್ರೆ ಯಾವಾಗ ಟ್ರೂ ಆಗುತ್ತೆ? P of k ಅನ್ನೋದು ಟ್ರೂ ಆದಾಗ. ಹಾಗಾದ್ರೆ ನಾವು k plus 1 ನಮಗೆ ಏನಿರಬೇಕು? k plus 1 ಇರಬೇಕು. ಹಾಗಾದ್ರೆ ಈಕ್ವೇಶನ್ ಕ್ಯಾನ್ ಬಿ ರಿಟನ್ ಆಸ್ 7 to the power of k plus 1 minus 3 to the power of k plus 1 ಬರ್ಕೋಬೋದಲ್ಲ? ಹಾಗಾದ್ರೆ 7 to the power of k plus 1 can be written as 7 to the power of k into 7. ಯಾಕೆ? ಬೇಸ್ಗಳು ಸೇಮ್ ಇದ್ದಾಗ ಪವರ್ಗಳನ್ನ ಏನು ಮಾಡ್ಬೋದು? ಆಡ್ ಮಾಡ್ಬೋದು. ಹೌದಲ್ಲ? ಹಾಗಾದ್ರೆ 7 to the power of k plus 1 can be written as 7 to the power of k into 7 to the power of 1 minus 3 to the power of k into 3 to the power of 1 ಬರ್ಕೋಬೋದಲ್ಲ? ಓಕೆನಾ? now 7 to the power of k into 7 minus 3 into 3 to the power of k minus 7 into 3 to the power of k plus 7 into 3 to the power of k. Add and subtract 7 into 3 to the power of k, 7 into 3 to the power of k. ಈ ಎರಡು ಟರ್ಮ್ಗಳನ್ನ ಆಡ್ ಅಂಡ್ ಸಬ್ಸ್ಟ್ರಾಕ್ಟ್ ಮಾಡ್ತಿದೀವಿ ಅಂದ್ರೆ ಎರಡು ಸೇಮ್ ವ್ಯಾಲ್ಯೂಸ್ಗಳ 7 to the power of 3k 7 to the power of 3k ಮೈನಸ್ ಇದೆ ಪ್ಲಸ್ ಇದೆ. ಸೊ ಮೈನಸ್ ಪ್ಲಸ್ ಇತ್ತು ಅಂದ್ರೆ ನಮಗೆ ಏನಾಗುತ್ತೆ? ಕ್ಯಾನ್ಸಲ್ ಆದ್ರೆ ಮೇಲ್ಗಡೆ ಇರೋ ಟರ್ಮ್ ಬರ್ತಾ ಹೋಗುತ್ತೆ, ಎಬೋದ ಟರ್ಮ್ ಬರ್ತಾ ಹೋಗುತ್ತೆ. ಸೊ ಈಗ ನಾನು ಈ ತರ ಕನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ 7 to the power of k minus 7 ಹಾಗೇನೆ
ಇಲ್ಲಿ ನಮಗೆ 7 into 3 to the power of k ಇದೆ ಹೌದಾ. ಈ ಎರಡು ಟರ್ಮ್ ಅಲ್ಲಿ ಏನ್ ಕಾಮನ್ ಇದೆ 7 ಅನ್ನೋದು ಕಾಮನ್ ಇದೆ. ಹಾಗಾದ್ರೆ 7 ಕಾಮನ್ ಬರ್ಕೊಂಡ್ರೆ 7 to the power of k minus 3 to the power of k ಬರ್ಕೋಬೋದಾ? ಬರ್ಕೋಬೋದಾ? ಹಾಗೇನೆ ಇಲ್ಲಿ ನಮಗೆ 3 to the power of k ಇದೆ. ಈ ಟರ್ಮ್ ಅಲ್ಲಿ 3 to the power of k ಇದೆ. ಹಾಗಾದ್ರೆ ನಾನು ಇಲ್ಲಿ 3 to the power of k ನ ಕಾಮನ್ ತೆಗೆದ್ರೆ 7 minus 3 ಆಗ್ತಾ ಹೋಗುತ್ತಾ? 7 minus 3 ಆಗ್ತಾ ಹೋಗುತ್ತಾ? So now implies 7 into 7 to the power of k minus 3 to the power of k minus 3 to the power of k into 7 minus 3 ಅಂತಂದ್ರೆ ವ್ಯಾಲ್ಯೂ ಏನಾಗುತ್ತೆ 4 ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಸೊ ಅದಾದ್ಮೇಲೆ 7 to the power of k minus 3 to the power of k ನ ವ್ಯಾಲ್ಯೂ ಏನು ಬರ್ತಾ ಇದೆ ಇಲ್ಲಿ from the equation star 7 to the power of k minus 3 to the power of k which is equals to 4d. ಆ 4d ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. 7 into 4d minus 3 to the power of k into 4 ಅಂತ ಬರ್ಕೋಬಹುದು ಹೌದಲ್ಲ. ಹಾಗಾದ್ರೆ ಇಲ್ಲಿ ನಮಗೆ ಏನಾಗ್ತಾ ಹೋಗುತ್ತೆ ಅಗೈನ್ 4 ಕಾಮನ್ ತೆಗಿಬೋದಾ? 4 ಕಾಮನ್ ತೆಗೆದ್ರೆ ಏನಾಗ್ತಾ ಹೋಗುತ್ತೆ 4 into 7d minus 3k ಆಗ್ತಾ ಹೋಗುತ್ತೆ. 4 into 7d ಮೈನಸ್ ಪ್ಲಸ್ ನೋಡಿ ಎಸ್ ಓಕೆ ಪ್ಲಸ್ ಆಗ್ಬೇಕು ಆಕ್ಚುಲಿ. ಯಾಕೆ 3 to the power of k ಕಾಮನ್ ತಗೊಂಡಿದ್ರಾ? 3 to the power of k into 7 ಅಂದ್ರೆ ಪ್ಲಸ್ 7 into 3 to the power of k minus 3 into 3 to the power of k. ಹಾಗಾಗಿ ಇಲ್ಲಿ ನಮಗೆ ಇದು ಪ್ಲಸ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾದ್ರೆ ಇದು 7d plus 3 to the power of k ಆಗ್ತಾ ಹೋಗುತ್ತಾ? ಅಗೈನ್ ನಮಗೆ ಏನಾಗ್ತಾ ಇದೆ 7d plus 3 to the power of k ವ್ಯಾಲ್ಯೂ ಏನಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ ನ್ಯಾಚುರಲ್ ನಂಬರ್ಸ್ ಬರ್ತಾ ಹೋಗುತ್ತೆ. ಯಾಕೆ d belongs to n. d ಅನ್ನೋ ವ್ಯಾಲ್ಯೂ ಏನಾಗ್ತಾ ಇದೆ ನ್ಯಾಚುರಲ್ ನಂಬರ್ ಆಗ್ತಾ ಇದೆ. ಹಾಗಾದ್ರೆ 7 ಇಂದ ನೀವು ಯಾವುದೇ ನ್ಯಾಚುರಲ್ ನಂಬರ್ಸ್ ನ ಮಲ್ಟಿಪ್ಲೈ ಮಾಡ್ತಾ ಹೋಗಿ ನಿಮಗೆ ನ್ಯಾಚುರಲ್ ನಂಬರ್ಸ್ ಗಳೇ ಬರ್ತಾ ಹೋಗುತ್ತೆ ಅಥವಾ ಮಲ್ಟಿಪಲ್ಸ್ ಆಫ್ 7 ಗಳು ಸಿಗ್ತಾ ಹೋಗುತ್ತೆ ಹೌದಲ್ಲ. ಮಲ್ಟಿಪಲ್ಸ್ ಆಫ್ 7 ಅಂದ್ರೆ ಪಾಸಿಟಿವ್ ಇಂಟಿಜರ್. ಓಕೆ ಅಂಡ್ 3 to the power of k ನ ವ್ಯಾಲ್ಯೂಸ್ ಕೂಡ ಏನಾಗ್ತಾ ಇದೆ ಇಲ್ಲಿ belongs to the set of natural numbers. k belongs to n ಅಂದಾಗ 3 to the power of 1 ಮಾಡಿ 3 to the power of 2 ಮಾಡಿ 3 to the power of 3 ಮಾಡಿ ಏನೇ ವ್ಯಾಲ್ಯೂಸ್ ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ನಿಮಗೆ 3 ನ ಮಲ್ಟಿಪಲ್ಸ್ ಗಳು ಸಿಗ್ತಾ ಹೋಗುತ್ತೆ ಅಥವಾ 3 ನ ಪವರ್ ರೈಸಿಂಗ್ ಪವರ್ಸ್ ಗಳು ಸಿಗ್ತಾ ಹೋಗುತ್ತೆ ಹೌದಲ್ವಾ. ಹಾಗಾಗಿ ಸಮ್ ಕಾನ್ಸ್ಟೆಂಟ್ ಏನು ಮಲ್ಟಿಪ್ಲೈ ಆಗ್ತಾ ಇದೆ 4 ಇಂದ ಮಲ್ಟಿಪ್ಲೈ ಆಗ್ತಿದೆ ಅಂದ್ರೆ ಇದಿಷ್ಟು ನಮಗೆ 7d plus 3k into 4 ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮಗೆ 4 ನ ಮಲ್ಟಿಪಲ್ಸ್ ಗಳು ಸಿಗ್ತಾ ಹೋಗುತ್ತೆ. ಅದು ವ್ಯಾಲ್ಯೂ ನಮಗೆ 1 ಆಗಿರ್ಬೋದು 2 ಆಗಿರ್ಬೋದು 3 ಆಗಿರ್ಬೋದು 4 ಆಗಿರ್ಬೋದು. ಈ 7d plus 3 to the power of k ನ ವ್ಯಾಲ್ಯೂ 1 ಆಗಿರ್ಬೋದು 2 ಆಗಿರ್ಬೋದು 3 ಆಗಿರ್ಬೋದು ಕಂಟಿನ್ಯೂಸ್ ಆನ್ ಆಗ್ತಾ ಹೋಗ್ಬೋದು ಅಪ್ ಟು ಎಲ್ಲಿವರೆಗೂ d ಮತ್ತೆ k ನ ವ್ಯಾಲ್ಯೂ ರೀಚ್ ಆಗೋವರೆಗೂ n ನ ವ್ಯಾಲ್ಯೂ ರೀಚ್ ಆಗೋವರೆಗೂ. ಓಕೆನಾ? ಹಾಗಾದ್ರೆ ಈ ಕಂಡೀಷನ್ಸ್ ಅಂತ ಬರೀಬಹುದು ಫ್ರಮ್ ದ ಲಾಸ್ಟ್ ಲೈನ್ ಇಂದ 7d plus 3 to the power of k and 4 is a multiple of 4 ಅಂತ ಅಂದ್ರೆ this equation 7 to the power of k plus 1 minus 3 to the power of k plus 1 can be divided by 4. ಓಕೆನಾ? ಸೊ ಏನಂತ ಬರೀತಾ ಹೋಗ್ತೀರಾ ಲಾಸ್ಟಿಗೆ hence p of k plus 1 is true whenever p of k is true. therefore ಏನಂತ ಬರೀತಾ ಹೋಗ್ತೀರಾ p of n is true for all n positive integers. ಓಕೆನಾ? ಬರೀತೀರಲ್ವಾ? ಎಸ್ ಓಕೆ. ಇಲ್ಲಿ ಲಾಸ್ಟ್ ಕನ್ಕ್ಲೂಷನ್ ಏನಿದೆ ಅಂತ ಬರೀತಾ ಹೋಗ್ತೀನಿ ನೋಡ್ಕೊಳ್ಳಿ. ಕನ್ಕ್ಲೂಷನ್ ಬಂದ್ರೆ therefore p of k plus 1 such that 7 to the power of k plus 1 minus 3 to the power of k plus 1 is divisible by 4. thus p of k plus 1 is true when p of k is true. ಓಕೆನಾ? p of k plus 1 ಟ್ರೂ ಆಗುತ್ತೆ ಯಾವಾಗ p of k ಅನ್ನೋದು ಟ್ರೂ ಆದಾಗ. hence ಏನಂತ ಬರೀತಾ ಹೋಗ್ಬೋದು p of n is true for all positive integer n ಅಂತ ಹೇಳ್ತಾ ಹೋಗ್ಬೋದು. ಇಷ್ಟು ನಿಮಗೆ 5th ಪ್ರಾಬ್ಲಮ್ ನ ಸೊಲ್ಯೂಷನ್ಸ್. ಇಂದ 6th ಪ್ರಾಬ್ಲಮ್ ಯಾವ ತರ ಇದೆ
ಅಲ್ಲಿ ಯಾವ ಪ್ರಾಬ್ಲಮ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಓಕೆನಾ? ಇಟ್ಸ್ ಓಕೆ. ಇನ್ ದ ನೆಕ್ಸ್ಟ್ ಕ್ವಶನ್ಸ್, ಪ್ರೂವ್ ದಟ್ 1 to the power of 2 plus 2 to the power of 2 plus 3 to the power of 2 so on up to n to the power of 2 is greater than n to the power of 3 divided by 3 for n greater than n belongs to n. Yes, ಇಲ್ಲಿ ಕೇಳ್ತಾ ಇರೋದಷ್ಟೇ, ಸಮ್ ಆಫ್ ದ ಫಸ್ಟ್ ಸ್ಕ್ವೇರಿಂಗ್ ನ್ಯಾಚುರಲ್ ನಂಬರ್ಸ್ನ ವ್ಯಾಲ್ಯೂಸ್ಗಳು ಈಸ್ ಗ್ರೇಟರ್ ದ್ಯಾನ್ n ಕ್ಯೂಬ್ ಡಿವೈಡೆಡ್ ಬೈ 3. ಎಲ್ ಎಚ್ ಎಸ್ ಅಲ್ಲಿ ಬರುವಂಥ ವ್ಯಾಲ್ಯೂಸ್ಗಳು n ಕ್ಯೂಬ್ ಡಿವೈಡೆಡ್ ಬೈ 3 ವ್ಯಾಲ್ಯೂಸ್ಗಳಿಗಿಂತ ಏನಾಗ್ತಾ ಹೋಗುತ್ತೆ, ಗ್ರೇಟರ್ ವ್ಯಾಲ್ಯೂ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ಆ ಸ್ಟೇಟ್ಮೆಂಟ್ ಅನ್ನು ನಾವು ಜನರಲ್ ಆಗಿ ಪ್ರೂವ್ ಮಾಡ್ಕೊಳ್ಳೋದಾದ್ರೆ n is equals to 1 2 ಕೊಡಿ, n is equals to 2 ಕೊಡಿ. ಹಾಗಾದ್ರೆ n is equals to 2 ಅಂದ್ರೆ ಸಮ್ ಆಫ್ ದ ಫಸ್ಟ್ 2 ಸ್ಕ್ವೇರಿಂಗ್ ನ್ಯಾಚುರಲ್ ನಂಬರ್ಸ್ ಆಗ್ತಾ ಹೋಗುತ್ತೆ. ಸಮ್ ಆಫ್ ದ ಫಸ್ಟ್ 2 ಸ್ಕ್ವೇರಿಂಗ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ 4 ಆಗ್ತಾ ಹೋಗುತ್ತೆ. 1 ಪ್ಲಸ್ 4 ಅಂದ್ರೆ 5. n ನ ವ್ಯಾಲ್ಯೂ ಏನು ಕೊಡ್ತಾ ಇದ್ರಾ, 2 ಕೊಡ್ತಾ ಇದ್ರಾ. ಹಾಗಾದ್ರೆ 2 ಕ್ಯೂಬ್ ಡಿವೈಡೆಡ್ ಬೈ 3, 2 ಕ್ಯೂಬ್ ಡಿವೈಡೆಡ್ ಬೈ 3 ಅಂದ್ರೆ 8 ಡಿವೈಡೆಡ್ ಬೈ 3 ಆಗ್ತಾ ಹೋಗುತ್ತೆ. 8 ಡಿವೈಡೆಡ್ ಬೈ 3 ಅಂದ್ರೆ 3 1s 3 2s 6, ಕರೆಕ್ಟ್ ಅಲ್ವಾ? 2 ಪಾಯಿಂಟ್ ಅಗೇನ್ 20 ಉಳ್ಕೊಳ್ತಾ ಹೋಗುತ್ತೆ. 20 ಅಂತಂದ್ರೆ 2.6666 ಸಮಥಿಂಗ್ ಆಗ್ತಾ ಹೋಗುತ್ತೆ, ಹೌದಲ್ವಾ? ಹಾಗಾದ್ರೆ ಅರ್ಥ ಏನಾಗ್ತಾ ಇದೆ, 5 is greater than 2.66666, ಕರೆಕ್ಟ್ ಅಲ್ಲ? ಇನ್ ಜನರಲ್ ಆಗಿ ಹೇಳೋದಾದ್ರೆ ನಾನು ಹೇಳ್ತಾ ಇರೋದು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಜನರಲ್ ಆಗಿ n ನ ವ್ಯಾಲ್ಯೂ ಏನಾದರೂ 2 ತಗೊಂಡ್ರೆ, n is equals to 2 ತಗೊಂಡ್ರೆ ಸ್ಯಾಟಿಸ್ಫೈಡ್ ಆಗುತ್ತಾ ಕಂಡೀಷನ್ಸ್? ಖಂಡಿತ ಸ್ಯಾಟಿಸ್ಫೈಡ್ ಆಗ್ತಾ ಇದೆ, ಹೌದಲ್ವಾ? ಹಾಗಾದ್ರೆ ಇದರ ಮೆಥಡ್ ನಾವು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ ಅಂದ್ರೆ ಅಗೈನ್ ನಮಗೆ ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಏನೇನಾಗುತ್ತೆ, ಪಿ ಆಫ್ 1 ಪಿ ಆಫ್ ಕೆ ಪಿ ಆಫ್ ಕೆ ಪ್ಲಸ್ 1 ಅನ್ನೋದಕ್ಕೆ ಟ್ರೂ ಆಗುತ್ತಾ ಅನ್ನೋದು ಚೆಕ್ ಮಾಡಿದ್ರೆ ನಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ, ಟ್ರೂ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ? ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಇಷ್ಟೇ. ಸೊಲ್ಯೂಷನ್ಸ್ ಅಲ್ಲಿ ಏನು ಬರ್ಕೊಂಡು ಹೋಗ್ತೀರಾ, ಲೆಟ್ ಸ್ಟೇಟ್ಮೆಂಟ್ ಈಸ್ ಕನ್ಸಿಡರ್ಡ್ ಆಸ್ ಅನ್ ಪಿ ಆಫ್ ಎನ್, P of n such that 1 square, 2 square, 3 square, so on up to n square is greater than n cube divided by 3. n cube divided by 3. Next one in step 1 ali. Therefore step 1 is equals to when n is equals to 1. When n is equals to 1. n is equals to 1 ಅಂತಂದ್ರೆ P of 1 which is equals to 1 square which is greater than 1 cube divided by 3. 1 square na value 1 greater than 1 cube na value 1 divided by 3. ಹಾಗಾದ್ರೆ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಮಗೆ ಇದು ವ್ಯಾಲ್ಯೂ 10 ಆಗ್ತಾ ಹೋಗುತ್ತೆ. 3 1s 3 3s 9, ಅಗೈನ್ 1 ಉಳ್ಕೊಳ್ಳುತ್ತೆ. ಅಗೈನ್ ಪಾಯಿಂಟ್ ಕೊಟ್ಟಿರೋದ್ರಿಂದ 10 ಆಯಿತು. ಅಗೈನ್ 3 3s ಅಗೈನ್ 3 3s ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ 1 is greater than 0.3333 ಆಗ್ತಾ ಹೋಗುತ್ತೆ, ಹೌದಲ್ಲ? 1 is greater than 0.333 ಅಂದ್ರೆ ಅರ್ಥ ಏನಾಯ್ತು, P of 1 is true. P of 1 is true. Now the step 2 ಏನಂತ ಅಸ್ಯೂಮ್ ಮಾಡ್ತೀರಾ, assume P of k is true for all k belongs to in the set n. k belongs to set n ಅಂದ್ರೆ ಆಲ್ರೆಡಿ ದಟ್ ಈಸ್ ಏನಾಗ್ತಾ ಹೋಗುತ್ತೆ, 1 square plus 2 square plus so on up to n square is greater than so on up to k square k to the power of 2 is greater than k cube divided by 3. Call it as an equation number star. ಅದನ್ನ equation number star ಅಂತ ತಗೋಬೋದಾ? ಹಾಗಾದ್ರೆ ಅಸ್ಯೂಮ್ ಮಾಡ್ಕೊಂಡ್ವಿ P of k ನ ವ್ಯಾಲ್ಯೂಗೆ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತೆ. ಈ ಕಂಡೀಷನ್ ಸ್ಯಾಟಿಸ್ಫೈಡ್ ಆಗುತ್ತೆ ಫಾರ್ ಆಲ್ k belongs to in the set n. ಆಲ್ರೆಡಿ ನಾನು ಜನರಲ್ ಮೆಥಡ್ ಪ್ರೂವ್ ಮಾಡಬೇಕಾದ್ರೆ n is equals to 2 ತಗೊಂಡು ಸ್ಯಾಟಿಸ್ಫೈಡ್ ಮಾಡಿದೆ, ವ್ಯಾಲ್ಯೂ ಟ್ರೂ ಆಗ್ತಾ ಇದೆ. 1 ನ್ಯಾಚುರಲ್ ನಂಬರ್ಸ್ಗೆ ಸ್ಯಾಟಿಸ್ಫೈಡ್ ಆಗ್ತಿದೆ ಅಂದ್ರೆ ಅಲ್ಲಿ ಬರುವಂತಹ ಪ್ರತಿಯೊಂದು ನ್ಯಾಚುರಲ್ ನಂಬರ್ಸ್ಗೂ ಸ್ಯಾಟಿಸ್ಫೈಡ್ ಆದಂಗೆ, ಗೊತ್ತಾಯ್ತಾ? ಹಾಗೇನೆ ಸ್ಟೆಪ್ 3 ಏನ್ ಹೇಳ್ತಾ ಹೋಗ್ತಾನೆ, we need to prove that P of k
k plus 1 is p of k plus 1 is true whenever p of k is true, whenever p of k is true. ಹಾಗಾದ್ರೆ ನೀವೇನ್ ಕನ್ಸಿಡರ್ ಮಾಡ್ಕೊಳ್ತೀರಾ? now first equations 1 square plus 2 square plus 3 square so on up to k to the power of 2. ಈಗ ನೆಕ್ಸ್ಟ್ ಟರ್ಮ್ ಅಂದ್ರೆ ಅರ್ಥ ಯಾವುದು? k plus 1 ಟರ್ಮ್ ಹೌದಾ? ಅಪ್ ಟು k ವರೆಗೂ ಹೋಗುತ್ತೆ. k plus 1 ನ ಮುಂದಿನ ಟರ್ಮ್ ಕೂಡ k plus 1 whole square is greater than ಏನಂತ ಪ್ರೂವ್ ಮಾಡಬೇಕು? k plus 1 whole cube divided by 3 ಅಂತ ಪ್ರೂವ್ ಮಾಡ್ತಾ ಹೋಗಬೇಕು. ಅದರ ವ್ಯಾಲ್ಯೂ ಕೂಡ ಏನಾಗುತ್ತೆ? ಗ್ರೇಟರ್ ದ್ಯಾನ್ k plus 1 whole cube divided by 3 ಅಂತ ಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು. ಹಾಗಾಗಿ LHS ಅಲ್ಲಿ ಇರುವಂತ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಇಂಪ್ಲೈಸ್ ಇದಿಷ್ಟು ಟರ್ಮ್ ಏನು? k cube divided by 3 ಹೌದಲ್ವಾ? ಹಾಗಾದ್ರೆ ಆ ಪ್ಲೇಸ್ ಅಲ್ಲಿ ನಾವೇನಂತ ಬರ್ಕೋಬಹುದು? from the equation start 1 square plus 2 square so on up to k square is greater than k cube divided by 3. k cube divided by 3 ಅಂದ್ರೆ implies k cube divided by 3 plus k plus 1 whole square. Okay na? Yes, okay. k cube divided by k plus 1 whole square ಅಂದಾಗ ನಾವೇನ್ ಮಾಡ್ತಾ ಹೋಗ್ಬೋದು? k cube plus 3 into k plus 1 whole square divided by 3. LCM ಏನಾಗುತ್ತೆ? 3 ಮತ್ತೆ 1 ಗೆ LCM 3 ಆಗುತ್ತೆ. ಸೊ 3 ಕ್ಯಾನ್ಸಲ್, k cube ಬರ್ಕೊಂಡೆ. ಇಲ್ಲಿ 1 3 is 3, 3 ನ ಮಲ್ಟಿಪ್ಲೈ ವಿತ್ k plus 1 whole square ಮಾಡ್ಕೊಂಡಿದ್ದೀನಿ. k plus 1 whole square ಅಂದ್ರೆ ಅರ್ಥ ಏನು? we have to split that equations. Therefore k square plus 2k plus 1 divided by k cube 3 is greater than k cube plus 3 into k square ಅಂದ್ರೆ 3k square plus 3 2s are 6k plus 3 into 1 3 divided by 3. Now the 6k can be split into k cube plus 3k to the power of 2 plus 3k plus 3k plus 2 plus 1 whole divided by 3. 6k ನಾವು 3k plus 3k ಅಂತ ಬರ್ಕೋಬಹುದಲ್ವಾ? 3k plus 3k ಅಂದ್ರೆ 6k. 3 ನ ನಾವು 2 plus 1 ಅಂತ ಬರ್ಕೋಬಹುದು ಹೌದಲ್ಲ? ಈಗ ನೋಡಿ is greater than k cube 1 3k square plus 3k. ಆ ನಾಲ್ಕು ಟರ್ಮ್ಗಳನ್ನ ನೋಡ್ಕೊಂತ ಹೋಗಿ. ಏನಿದೆ ನಾಲ್ಕು ಟರ್ಮು? ನಾನು ಲೈನಿಂಗ್ ಮಾಡಿರುವಂತ ಅಂಡರ್ಲೈನ್ ಮಾಡಿರುವಂತ ಟರ್ಮ್ಗಳು ಯಾವ್ದು? k cube plus 1 cube plus 3k square plus 3k plus 3k plus 2 ಹೌದಲ್ಲ? ಹೋಲ್ ಡಿವೈಡೆಡ್ ಬೈ 3 ಆಗ್ತಾ ಇತ್ತು. ಹಾಗಾದ್ರೆ a cube plus b cube plus 3ab square plus 3ba square ಅದೇ ಫಾರ್ಮ್ಯಾಟ್ ಅಲ್ಲಿ ಇದೆಯಾ? ಅದೇ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತ ಅಂದಾಗ ನಮಗೆ ಅದರ ಫಾರ್ಮುಲಾ ಅರ್ಥ ಏನಾಯ್ತು? a cube plus b cube plus 3ab square plus 3ba square ಫಾರ್ಮ್ಯಾಟ್ ಅಲ್ಲಿ ಇದೆ ಅಂದ್ರೆ k plus 1 whole cube plus 3k plus 2 divided by 3 ಅಂತ ಬರ್ಕೋಬೋದಲ್ಲ? ಬರ್ಕೋಬೋದಾ? ಯಾಕೆ? k plus 1 whole cube ನ ಡಿಸ್ಪ್ಯಾಚ್ ಮಾಡಿ. k cube a cube plus b cube ಅಂದ್ರೆ 1 cube plus 3ab square ಅಂತ ಅಂದ್ರೆ 3 into k into 1 3k ಇದೆ. ಓಕೆನಾ? ನಾನು ಇದಿಷ್ಟು ಮಾತ್ರ ಟರ್ಮ್ ಕನ್ಸಿಡರ್ ಮಾಡ್ತಾ ಇದ್ವಿ. ಪ್ಲಸ್ 3k into 3ab square ಅಂತಂದ್ರೆ k square 3k square divided by 3 ಫಾರ್ಮ್ಯಾಟ್ ಅಲ್ಲಿ ಇದೆಯಾ? ಹಾಗಾಗಿ k cube plus 1 whole cube ಅಂತ ಬರ್ಕೋಬಹುದು, which is greater than k plus 1 whole cube divided by 3. ಯಾಕೆ? ಪ್ಲಸ್
3 ಆಫ್ ಕೆ ಪ್ಲಸ್ 1 ಬರ್ಕೋಬೋದಲ್ಲ, ಸರಿ ಇದಿಷ್ಟು ಈಗ ಬರ್ಕೋಬೋದಾ? ಯಾಕೆ ಅಂತಂದ್ರೆ ನಮಗೆ ಬರಬೇಕಾಗಿರೋಂಥ ವ್ಯಾಲ್ಯೂಸ್ ಏನು, ಕೆ ಪ್ಲಸ್ 1 ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 3. ಇಲ್ಲಿ ನಮಗೆ ಬಂದಿರೋಂಥ ವ್ಯಾಲ್ಯೂಸ್ ಏನು, ಕೆ ಪ್ಲಸ್ 1 ಹೋಲ್ ಕ್ಯೂಬ್ ಪ್ಲಸ್ 3k ಪ್ಲಸ್ 2 ಡಿವೈಡೆಡ್ ಬೈ 3. ಹಾಗಾದ್ರೆ ಕೆ ಪ್ಲಸ್ 1 ಹೋಲ್ ಕ್ಯೂಬ್ಗಿಂತ ನಮಗೆ ಇದಿಷ್ಟು ಟರ್ಮ್ ಗ್ರೇಟರ್ ನಂಬರ್ ಆಗಿರುತ್ತೆ. ಯಾಕೆ? ಕೆ ನ ವ್ಯಾಲ್ಯೂಸ್ಗಳನ್ನ ವೇರಿ ಮಾಡ್ಕೊಳ್ತಾ ಹೋಗಿ, 1 2 3 ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ, ವ್ಯಾಲ್ಯೂಸ್ಗಳು ನಮಗೆ ಏನಾಗುತ್ತೆ, ಕೆ ಪ್ಲಸ್ 1 ಹೋಲ್ ಕ್ಯೂಬ್ಗಿಂತ ಗ್ರೇಟರ್ ವ್ಯಾಲ್ಯೂಸ್ಗಳಾಗ್ತಾ ಹೋಗುತ್ತೆ. ಹಾಗಾಗಿ ಕೆ ಪ್ಲಸ್ 1 ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 3 ಅಂತ ಬರ್ಕೋಬಹುದು. ಗ್ರೇಟರ್ ದನ್ ಕೆ ಪ್ಲಸ್ 1 ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 3 ಅಂದ್ರೆ ಏನಂತ ಆಗುತ್ತೆ ಹಾಗಾದ್ರೆ, ಪಿ ಆಫ್ ಕೆ ಪ್ಲಸ್ 1 ಈಸ್ ಟ್ರೂ when P of k is true hence P of n is true for all natural numbers. ಅಲ್ಲಿಗೆ ನಮಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಪಿ ಆಫ್ ಎನ್ ಅನ್ನೋದು ಎಲ್ಲ ನ್ಯಾಚುರಲ್ ನಂಬರ್ಸ್ಗಳಿಗೂ ಟ್ರೂ ಆಗ್ತಾ ಇದೆ ಅನ್ನೋದನ್ನು ಪ್ರೂವ್ ಮಾಡಾಯಿತು ಬೈ ಯೂಸಿಂಗ್ ಎ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್. ಗೊತ್ತಾಯ್ತಲ್ವಾ? 6th ಪ್ರಾಬ್ಲಮ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಾಬ್ಲಮ್ಗೆ ಹೋಗ್ತಾ ಇದ್ದೀನಿ. ಸೊ ಇದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ಯಾವ ಥರ ಇದೆ, ಯಾವ ಮೆಥಡಲ್ಲಿ ಇದೆ ಅಂತ ನೋಡ್ತಾ ಹೋಗೋಣ. ಓಕೆನಾ? ಎಸ್ ಓಕೆ. ಇನ್ ದ ಲಾಸ್ಟ್ ಪ್ರಾಬ್ಲಮ್ ಫಾರ್ ದಿಸ್ ಸೆಷನ್ಸ್, prove that rule of exponents ab whole to the power of n is equals to a to the power of n into b to the power of n for all n belongs to n ಅಂತ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಕೇಳ್ತಾ ಇರೋದಷ್ಟೇ, ರೂಲ್ ಆಫ್ ಎಕ್ಸ್ಪೋನೆಂಟ್ಸ್ ಈ ಸ್ಟೇಟ್ಮೆಂಟು ಆರ್ ಎಚ್ ಎಸ್ ಅಲ್ಲಿರುವಂಥ ಸ್ಟೇಟ್ಮೆಂಟ್ಗೆ ಈಕ್ವಲ್ ಆಗ್ತಾ ಇದೆ ಫಾರ್ ಎವ್ರಿ ನ್ಯಾಚುರಲ್ ನಂಬರ್ಸ್ ಅಂತ ಕೇಳ್ತಾ ಇದ್ದಾನೆ. ಓಕೆನಾ? ಹಾಗಾದ್ರೆ ಇಲ್ಲಿ ನಮಗೆ ಏನಂತ ಪ್ರೂವ್ ಮಾಡಬೇಕು, a to the power of ab whole to the power of n is equals to a to the power of n into b to the power of n ಅನ್ನೋದನ್ನ ಬೈ ಯೂಸಿಂಗ್ ಎ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಮಗೆ ಪಿ ಆಫ್ ಎನ್ ಅನ್ನೋದನ್ನ ಟ್ರೂ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಫಸ್ಟ್ ನಾವೇನ್ ಕನ್ಸಿಡರ್ ಮಾಡ್ತಾ ಹೋಗ್ತೀರಾ, ಲೆಟ್ ಪಿ ಆಫ್ ಎನ್ ಸಚ್ ದಟ್ ab whole to the power of n is equals to a to the power of n into b to the power of n ಅನ್ನೋದನ್ನ ಸ್ಟೇಟ್ಮೆಂಟ್ ಬರ್ಕೊಂತೀರಾ. ಸ್ಟೆಪ್ 1 ಅಲ್ಲಿ ಏನಾಗ್ತಾ ಹೋಗುತ್ತೆ, ಸ್ಟೆಪ್ 1 ಅಲ್ಲಿ when n is equals to 1 ಆಗಿತ್ತು ಅಂದ್ರೆ p of 1 such that ab whole to the power of 1 which is equals to a to the power of 1 into b to the power of 1 ಅಂತ ಪ್ರೂವ್ ಆಗಬೇಕು. ab whole to the power of 1 ಅಂದ್ರೆ ಅರ್ಥ ಏನು, ab which is equals to a to the power of 1 ಅಂದ್ರೆ a, b to the power of 1 ಅಂದ್ರೆ b. ಹಾಗಾದ್ರೆ LHS ಮತ್ತೆ RHS ಈಕ್ವಲ್ ಆಗ್ತಾ ಇದೆ. LHS is equals to RHS ಆಗ್ತಾ ಇದೆ. therefore ಏನಂತ ಬರೀತಾ ಹೋಗ್ಬೋದು, p of 1 is true ಅಂತ ಆಗ್ತಾ ಹೋಗುತ್ತೆ. therefore p of 1 is true ಅಂತ ಆಗುತ್ತೆ. ಹಾಗಾದ್ರೆ ಸ್ಟೆಪ್ 2 ಏನಾಗ್ತಾ ಹೋಗುತ್ತೆ, let p of k is true when k belongs to set of natural numbers, that is ab whole to the power of k is equals to a to the power of k into b to the power of k. satisfied ಆಗೇ ಆಗುತ್ತೆ. ಅಲ್ಲಿಗೆ p of k ಅನ್ನೋದು ಟ್ರೂ ಆಯಿತು. ಕಾಲ್ ಇಟ್ ಆಸ್ ಅನ್ ಇಕ್ವೇಷನ್ ನಂಬರ್ ಸ್ಟಾರ್ ಅಂತ ಆಯಿತು. ನೌ ದ ಸ್ಟೆಪ್ 3 ಏನಾಗ್ತಾ ಹೋಗುತ್ತೆ, we need to prove that p of k plus 1 is true. whenever ಯಾವಾಗ p of k ಅನ್ನೋದು ಟ್ರೂ ಆದಾಗ, ಕರೆಕ್ಟ್ ಅಲ್ವಾ? p of k ಅನ್ನೋದು ಟ್ರೂ ಆಗಿದೆ ಅಂದಾಗ p of k plus 1 ಅನ್ನೋದು ಟ್ರೂ ಆಗಲೇಬೇಕು ಅಂತ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ನಾವು LHS ಅಲ್ಲಿರೋ ಟರ್ಮ್ನ ಮುಂದಿನ ಟರ್ಮ್ k ನ ವ್ಯಾಲ್ಯೂ k plus 1 ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ab whole to the power of k plus 1. ab whole to the power of k plus 1 can be written as ab to the power of k into ab to the power of 1.
ಬೇಸ್ಗಳು ಸೇಮ್ ಇದ್ದಾಗ ಪವರ್ಗಳನ್ನ ಏನು ಮಾಡ್ತಾ ಹೋಗ್ಬೋದು, ಆಡ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಎ ಬಿ ಹೋಲ್ ಟು ದ ಪವರ್ ಆಫ್ ಕೆ ಪ್ಲಸ್ 1 ಕ್ಯಾನ್ ಬಿ ರಿಟನ್ ಆಸ್ ಎ ಬಿ ಟು ದ ಪವರ್ ಆಫ್ ಕೆ ಇಂಟು ಎ ಬಿ ಟು ದ ಪವರ್ ಆಫ್ 1. ಬರ್ಕೊಂಡಾದ್ಮೇಲೆ ಎ ಬಿ ಟು ದ ಪವರ್ ಆಫ್ ಕೆ ನ ಎಲ್ಲ ನೋಡಿದಿರಲ್ಲ ಈಕ್ವೇಶನ್ ಸ್ಟಾರ್. ಸೊ ಏನಂತ ಬರೀತಾ ಹೋಗ್ಬೋದು, ಫ್ರಮ್ ಈಕ್ವೇಶನ್ ಸ್ಟಾರ್ ಎ ಬಿ ಹೋಲ್ ಟು ದ ಪವರ್ ಆಫ್ ಕೆ ಕ್ಯಾನ್ ಬಿ ರಿಟನ್ ಆಸ್ ಎ ಟು ದ ಪವರ್ ಆಫ್ ಕೆ ಇಂಟು ಬಿ ಟು ದ ಪವರ್ ಆಫ್ ಕೆ. ಓಕೆನಾ? ಎ ಟು ದ ಪವರ್ ಆಫ್ ಕೆ ಇಂಟು ಬಿ ಟು ದ ಪವರ್ ಆಫ್ ಕೆ ಅಂದ್ರೆ ಈ ಈಕ್ವೇಶನ್ಸ್ ಏನಾಗ್ತಾ ಹೋಗುತ್ತೆ, ಎ ಬಿ ಹೋಲ್ ಟು ದ ಪವರ್ ಆಫ್ ಕೆ ಇಂಟು ಎ ಬಿ ಕ್ಯಾನ್ ಬಿ ರಿಟನ್ ಆಸ್ ಎ ಟು ದ ಪವರ್ ಆಫ್ ಕೆ ಇಂಟು ಬಿ ಟು ದ ಪವರ್ ಆಫ್ ಕೆ ಇಂಟು ಎ ಬಿ. ಬರ್ಕೋಬೋದಲ್ಲ? ಹಾಗಾದ್ರೆ ಇಂಪ್ಲೈಸ್ ಇಲ್ಲಿ ಎ ಟು ದ ಪವರ್ ಆಫ್ ಕೆ ಇದೆ, ಇಲ್ಲಿ ಎ ಟು ದ ಪವರ್ ಆಫ್ 1 ಇದೆ. ಹಾಗಾದ್ರೆ ಏನಂತ ಬರೀತಾ ಹೋಗ್ಬೋದು, ಬೇಸ್ಗಳು ಸೇಮ್ ಇದ್ದಾಗ ಪವರ್ಗಳನ್ನ ಏನು ಮಾಡ್ಬೋದು, ಆಡ್ ಮಾಡ್ಬೋದು. ಹಾಗಾದ್ರೆ ಎ ಟು ದ ಪವರ್ ಆಫ್ ಕೆ ಇಂಟು ಎ ಬಿ ಟು ದ ಪವರ್ ಆಫ್ ಬಿ ಬಿ ಟು ದ ಪವರ್ ಆಫ್ ಕೆ ಇಂಟು ಬಿ ಕ್ಯಾನ್ ಬಿ ರಿಟನ್ ಆಸ್ ಎ ಟು ದ ಪವರ್ ಆಫ್ ಕೆ ಪ್ಲಸ್ 1 ಇಂಟು ಬಿ ಟು ದ ಪವರ್ ಆಫ್ ಕೆ ಪ್ಲಸ್ 1. ಅಲ್ಲಿಗೆ ಎ ಬಿ ಹೋಲ್ ಟು ದ ಪವರ್ ಆಫ್ ಕೆ ಇಸ್ ಈಕ್ವಲ್ಸ್ ಟು ಎ ಟು ದ ಪವರ್ ಆಫ್ ಕೆ ಇಂಟು ಬಿ ಟು ದ ಪವರ್ ಆಫ್ ಕೆ ಕ್ಯಾನ್ ಬಿ ಟ್ರೂ ಫಾರ್ ಕೆ ಬಿಲಾಂಗ್ಸ್ ಟು ಏನಾಗಿತ್ತು. In the same way, in the next term, k na value k plus 1th term in ನಮಗೆ ವ್ಯಾಲ್ಯೂ ಏನು ಬರಬೇಕಾಗುತ್ತೆ, ಹಾಗಾದ್ರೆ a to the power of k plus 1 b to the power of k plus 1 ಬಂದಿದೆ. ಕರೆಕ್ಟ್ ಅಲ್ವಾ? ಬಂದಿದೆ ಅಂತಂದ್ರೆ ಏನಂತ ಬರೀತಾ ಹೋಗ್ತೀರಾ, therefore p of k plus 1 is true. Hence p of n is true for all for a rule of exponent. Okay na? For a rule of exponents p of 1 ಅನ್ನೋದು ಟ್ರೂ ಆಗ್ತಾ ಹೋಗುತ್ತೆ ಫಾರ್ ಎ ರೂಲ್ ಆಫ್ ಎಕ್ಸ್ಪೋನೆಂಟ್ಸ್. ಸೊ ಇದಿಷ್ಟು ನಿಮಗೆ ಇವತ್ತಿನ ಕ್ಲಾಸಸ್ನ ವರ್ಕ್ ಗೊತ್ತಾಯ್ತಾ? ಇದಾದ್ಮೇಲೆ ನಿಮಗೆ ಎಕ್ಸಸೈಸ್ 4.1 ಅಂತ ಇದೆ, ಅದೊಂದೇ ಎಕ್ಸಸೈಸ್ ಇರೋದು. ಆ 4.1 ಅಲ್ಲಿರುವಂಥ ಪ್ರಾಬ್ಲಮ್ಸ್ಗಳನ್ನ ಯಾವ್ಯಾವ ಮೆಥಡಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ, ಅಲ್ಲಿ ಏನೇನು ಸಿಂಪ್ಲಿಫಿಕೇಶನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು 4.1 ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ಹಾಗಂತ 4.1 ಅಲ್ಲಿರುವಂಥ ಪ್ರತಿಯೊಂದು ಸಾಲ್ವ್ ಮಾಡ್ಸೋಕೆ ಆಗೋದಿಲ್ಲ, ಅದರಲ್ಲಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅಲ್ಲಿ ತಗೊಳ್ಳೋಂಥ ಸಿಂಪ್ಲಿಫಿಕೇಶನ್ಸ್ ಮೇಲೆ ಡಿಪೆಂಡೆಡ್ ಆಗಿರುತ್ತೆ. ಸೊ ಇದಿಷ್ಟು ನಿಮಗೆ ಇವತ್ತಿನ ಕ್ಲಾಸಸ್ಸು. ಮುಂದಿನ ತರಗತಿಯಲ್ಲಿ ಎಕ್ಸಸೈಸ್ 4.1 ಸಾಲ್ವ್ ಮಾಡಿಸ್ತಾ ಹೋಗೋಣ. ಓಕೆನಾ? Thank you for the sessions. Thank you. Bye.